ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರ. ಕ್ಲಾಸಿಕ್ IAS ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ಕೆಲವು ದಿನಗಳಿಂದ PSI ಪೇಪರ್ ನಂಬರ್ 1 ನಲ್ಲಿ ಬರುವ KAS ಅರ್ಹತಾ ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ದಲ್ಲಿ ಬರುವ IAS ಕ್ವಾಲಿಫೈಯಿಂಗ್ ಪೇಪರ್ ದಲ್ಲಿ ಬರುವ ಕೆಲ ಮಹತ್ವದ ವಿಷಯ ದಟ್ ಈಸ್ ಟ್ರಾನ್ಸ್ಲೇಷನ್ ಭಾಷಾಂತರವನ್ನ ಕಲಿತಾ ಇದ್ದೀವಿ. 3 ವಾಕ್ಯಗಳನ್ನ ಕಳೆದ ಕ್ಲಾಸಲ್ಲಿ ಮಾಡಿರುವುದು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ದಾಗ ಡೂ ರೂಪ ಮೇನ್ ವರ್ಬ್ ಬಳಕೆ ಮಾಡು. ನಮ್ಮ ಅನುಕೂಲತೆಗೆ ಇದನ್ನ ಮಾಡ್ಕೊಂಡಿರೋದು, ಆದ್ರೆ ಸಾಕಷ್ಟು ಉಪಯೋಗ ಆಗತ್ತೆ. PSI ಆದ ವಿದ್ಯಾರ್ಥಿಗಳನ್ನ ನಾನು ಸಂಪರ್ಕಿಸಿದಾಗ, ನಮ್ಮ ಸಂಸ್ಥೆಯ ಕೆಲ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿದಾಗ, ಯಾರು PSI ಆದ್ರೂ ಓಕೆ, ಅವರಿಂದ ಖಚಿತವಾಗಿ ಕೇಳಲ್ಪಟ್ಟ ಒಂದು ಪ್ರತ್ಯುತ್ತರ, ಈ ಒಂದು ನಿಯಮ ಓಕೆ, ಈ ಒಂದು ಬೋಧನೆ ಸಾಕಷ್ಟು ಹೆಲ್ಪ್ ಆಗಿದೆ ಅಂತ ಅದರ ಸಹಾಯವನ್ನು ತಾವು ತಗೋಬಹುದು. ಇನ್ನ ಭಾಷೆ ಅಂದ್ಮೇಲೆ ಅಲ್ಪ ಸ್ವಲ್ಪ ಭೇದ ಭಾವಗಳು ಓಕೆ, ಅದಾದ್ಮೇಲೆ ಅಪವಾದಗಳು ಇದ್ದೇ ಇರ್ತವೆ. ಬಹುತೇಕವಾಗಿ ಅನ್ವಯ ಆಗುವಂಥದ್ದು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಕ್ರಿಯೆ ಇದ್ದಾಗ ಅದು ಡೂ ರೂಪ ಅನ್ಸ್ಕೊಳ್ಳುವಂಥದ್ದು. ಡೂ ಮೀನ್ಸ್ ಆಕ್ಷನ್. ಆವಾಗ ಕ್ರಿಯಾಪದವನ್ನ, ಮುಖ್ಯ ಕ್ರಿಯಾಪದ, ಬರೀ ಕ್ರಿಯಾಪದ ಅಂದ್ರೆ ಅದರ ಅರ್ಥ ಮುಖ್ಯ ಕ್ರಿಯಾಪದ, ಮೇನ್ ವರ್ಬ್ ಅಂತಾನೆ ಅರ್ಥ, ಅದನ್ನು ಬಳಕೆ ಮಾಡಬೇಕು. ಓಕೆ, ಸಂಘಟಿಸು, ಆರ್ಗನೈಸ್, ವಿಮರ್ಶಿಸು, ಕ್ರಿಟಿಸೈಸ್, ಪ್ರತಿಪಾದಿಸು, ಅಸರ್ಟ್, ಗದ್ಗರಿಸು ಅಥವಾ ಬಿಕ್ಕಿ ಬಿಕ್ಕಿ ಅಳು, ಸಾಬ್ ಎಟ್ಸೆಟ್ರಾ. ಸೊ ಕ್ರಿಯಾಪದಗಳ ಪಟ್ಟಿಯನ್ನ ನಿಯಮಿತವಾಗಿ ಓಕೆ, ಒಂದೇ ಪದಕ್ಕೆ ಹಲವಾರು ಅರ್ಥಗಳನ್ನ ಡಿಕ್ಷನರಿ, ಶಬ್ದಕೋಶ, ನಿಘಂಟುವನ್ನ ರೆಫರ್ ಮಾಡಿ ತಾವು ಮಾಡ್ತಾನೆ ಇರಿ. ವರ್ಬ್ಗಳು ಯಾವ್ದು ಬರುತ್ತೆ ಎಕ್ಸಾಮ್ ಅಲ್ಲಿ ಹೇಳಕ್ ಬರಲ್ಲ ಸ್ನೇಹಿತರೆ, ಯಾಕಂದ್ರೆ ವರ್ಬ್ಗಳು ಮುಖ್ಯ ಕ್ರಿಯಾಪದಗಳು ಇರುವುದು ಸಾವಿರಾರು. ಓಕೆ, ಸೊ ನಂಬರ್ 1. ಎರಡನೇದು, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ, ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಇದ್ದಾಗ ಬಿ ರೂಪ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡುವಂಥದ್ದು. ನಾನು ಇರುತ್ತೇನೆ, ಐ ಎಮ್. ನೀನು ಇರುತ್ತಿ ಅಥವಾ ಇದ್ದಿ, ಯು ಆರ್. ಆರ್ ಇಸ್ ಎ ಹೆಲ್ಪಿಂಗ್ ವರ್ಬ್, ಐ ಎಮ್ ಇಸ್ ಎ ಹೆಲ್ಪಿಂಗ್ ವರ್ಬ್. ಅವನು ಇರುತ್ತಾನೆ, ಅವಳು ಇರುತ್ತಾಳೆ, ಅದು ಇರುತ್ತದೆ, ಹಿ ಈಸ್, ಶಿ ಈಸ್, ಇಟ್ ಈಸ್ ಅಲ್ಲೆಲ್ಲ ಹೆಲ್ಪಿಂಗ್ ವರ್ಬ್ ಆಗತ್ತೆ. ಅವರು ಇರುತ್ತಾರೆ, ಇದ್ದಾರೆ, ದೇ ಆರ್. ನಾವು ಇರುತ್ತೇವೆ, ಇದ್ದೇವೆ, ವಿ ಆರ್. ಅವುಗಳು ಇರುತ್ತವೆ ಅಥವಾ ಇದ್ದಾವೆ, ದೇ ಆರ್. ನೀನು ಇರುತ್ತಿ ಅಥವಾ ಇದ್ದಿ, ಯು ಆರ್. ಈ ರೀತಿ ಯು, ದೇ ಮತ್ತು ವಿಗೆ ಆರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡುವಂಥದ್ದು. ಆರ್ ಪಾಸ್ಟ್ ಟೆನ್ಸ್ ಅಲ್ಲಿ ವೇರ್ ಆಗತ್ತೆ, ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗತ್ತೆ, ಆಮ್ ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತೆ ವಾಸ್ ಆಗತ್ತೆ. ಇದನ್ನ ಎಷ್ಟು ಸಾರಿ ಹೇಳಿದ್ರೂ ಬಹಳ ಮಹತ್ವದ ವಿಷಯ, ಹಿಂಗಾಗಿ ಬೇಕಂತಾನೆ ರಿಪೀಟ್ ಮಾಡ್ತಾ ಇದೀನಿ ಸ್ನೇಹಿತರೆ. ರಿಪಿಟೇಷನ್ ಈಸ್ ದ ಮದರ್ ಆಫ್ ಸ್ಕಿಲ್ಸ್. ಇದು ಪ್ರಕೃತಿಯ ನಿಯಮ ಸಹಿತ, ಹಿಂಗಾಗಿ ರಿಪೀಟ್ ಮಾಡೋಣ. ಸೊ ದ್ಯಾಟ್ ನಮ್ಮ ಮೆಮರಿಯಲ್ಲಿ, ಜ್ಞಾಪಕ ಶಕ್ತಿಯಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಎಲ್ಲ ಪರೀಕ್ಷೆಗಳಲ್ಲೂ ಇದು ಅನ್ವಯವಾಗುವಂಥದ್ದು. ಎಲ್ಲ ತರಹದ ವಾಕ್ಯ ರಚನೆಯಲ್ಲೂ ಸಹಿತ, ಎಲ್ಲ ತರಹದ ಭಾಷಾಂತರದಲ್ಲೂ ಸಹಿತ ಅವಶ್ಯವಾಗಿ ಉಪಯೋಗ ಆಗುವಂಥದ್ದು. ಇನ್ನು 3ನೇದು, ಪರೋಕ್ಷ ಕ್ರಿಯೆ. ಇದು ಕೇಳಿಸ್ಕೊಳ್ಳಿ. ನಾನು ವಿವರಿಸುತ್ತೇನೆ, ಪ್ರತ್ಯಕ್ಷ. ನೀನು ವಿವರಿಸುತ್ತಿ, ಪ್ರತ್ಯಕ್ಷ. ಅವರು ವಿವರಿಸುತ್ತಾರೆ, ಪ್ರತ್ಯಕ್ಷ. ಈ ರೀತಿ ಅವರವರು ಕ್ರಿಯೆಗಳನ್ನ ಅವರೇ ಮಾಡಿದಾಗ ಪ್ರತ್ಯಕ್ಷ, ಡೈರೆಕ್ಟ್ ಅಥವಾ ಆಕ್ಟಿವ್ ಅಂತ ಹೇಳ್ತೀವಿ. ಆದರೆ ಅವರಿಂದ ವಿವರಿಸಲಾಗಿದೆ, ನೇಮಿಸಲಾಗಿದೆ, ವಿವರಿಸಲಾಗಿತ್ತು, ನೇಮಿಸಲಾಗಿತ್ತು, ಪ್ರಕಟಿಸಲಾಗಿದೆ, ಪ್ರಕಟಿಸಲಾಗಿತ್ತು. ಓಕೆ, ಪ್ರಕಟಿಸಲಾಗುವುದು, ವಿವರಿಸಲಾಗುವುದು. ಈ ರೀತಿ ಪರೋಕ್ಷ ಕ್ರಿಯೆಗಳು ಇದ್ದಾಗ ಬಿ ಪ್ಲಸ್ ಡೂ ರೂಪ ಅಂತ ನಾವು ಅನ್ಕೋಬಹುದು. ಆವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬಳಕೆ ಮಾಡಬಹುದು. ಅದನ್ನು ಸಹಿತ ಒಂದು ಎಕ್ಸಾಂಪಲ್ ಕಳೆದ ಕ್ಲಾಸಲ್ಲಿ ಮಾಡಿದೀವಿ. ಒಂದು ವಾಕ್ಯ ಉಳಿದಿರೋದು ಸ್ನೇಹಿತರೆ, ದಟ್ ಈಸ್ ಹ್ಯಾವ್ ರೂಪ ಹೊಂದು. ಓಕೆ, ಸೊ ಅದರ ಆಧಾರಿತವಾಗಿ ಪರೋಕ್ಷವಾಗಿ 2017ರ PSI ಸಿವಿಲ್ ಪರೀಕ್ಷೆಯಲ್ಲಿ ಓಕೆ 15 ವಾಕ್ಯಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನ 14ನೇ ವಾಕ್ಯ ಆಗಿ ಕೊಟ್ಟಿದ್ರು. ಅದರಲ್ಲಿ ಆ ಕರ್ತೃಪದವನ್ನು ಅವರು ಆಕ್ಚುಲಿ ಅಡಗಿಸಿದ್ರು. ನಾ ಅದನ್ನು ಹೇಳ್ತೀನಿ. ಆದರೆ ಹ್ಯಾವ್ ರೂಪದ ವಾಕ್ಯ ಇರೋದ್ರಿಂದ ಓಕೆ, ಇದು ಆ ಪ್ರಶ್ನೆ ಪತ್ರಿಕೆಯ 14ನೇ ವಾಕ್ಯ ಇರೋದ್ರಿಂದ ಒಳ್ಳೆಯ ವೊಕ್ಯಾಬುಲರಿ, ಪದ ಸಂಪತ್ತಿರೋದ್ರಿಂದ ನಾ ಇದನ್ನ ತಮಗೆ ಇವತ್ತು ಹ್ಯಾವ್ ರೂಪದ ವಾಕ್ಯವನ್ನಾಗಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಅವರು ಕೊಟ್ಟಿರೋ ವಾಕ್ಯ ಸ್ನೇಹಿತರೆ ಈ ರೀತಿ ಇತ್ತು. ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ
ಸ್ವತಂತ್ರವಾಗಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ. ಇದು 2017 PSI ಸಿವಿಲ್ ಸೆಪ್ಟೆಂಬರ್ 17ರಂದು ನಡೆದ PSI ಸಿವಿಲ್ ಪ್ರಶ್ನೆ ಪತ್ರಿಕೆಯ 15 ವಾಕ್ಯಗಳಲ್ಲಿನ 14ನೇ ವಾಕ್ಯ. ಓಕೆ, ಸೊ ಅದು ಸತತವಾಗಿ ಕೊಟ್ಟಿರೋದ್ರಿಂದ 13 ವಾಕ್ಯಗಳು, ಇದು 14 ವಾಕ್ಯ ಇರೋದ್ರಿಂದ ಈ ರೀತಿಯಾಗಿ ಅದು ವಾಕ್ಯವನ್ನ ಕೊಟ್ಟಿದ್ದಾರೆ. ರೈಟ್, ಇಲ್ಲಿ ನೋಡ್ಕೊಳ್ಳಿ, ಕೊನೆಯ ಪದ ಹೊಂದಿದೆ, ಹೊಂದು ಅಂತ ವರ್ಡ್ ಬಂದ್ಬಿಟ್ರೆ ಡೆಫಿನೆಟ್ಲಿ ಖಚಿತವಾಗಿ ಅದು ಹ್ಯಾವ್ ರೂಪ. ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಬಳಕೆ ಮಾಡಬಹುದು. ಐ, ಯು, ದೇ, ವಿ ಇದ್ದಾಗ ಹ್ಯಾವ್, ಹಿ, ಶಿ, ಇಟ್ ಇದ್ದಾಗ ಹ್ಯಾಸ್ ಬಳಕೆ ಮಾಡುವಂಥದ್ದು. ಆದರೆ ಇಲ್ಲಿ ಗಮನಿಸಿ, ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ. ಓಕೆ, ಸೊ ನಿಮಗೆ ಹೇಳ್ತಾ ಇದ್ದೀನಿ, ಇದು ಭಾರತದ ಸಂವಿಧಾನದ ಬಗ್ಗೆ 13 ವಾಕ್ಯ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಕರ್ತೃಪದ ಅಡಗಿದೆ. ಆದರೆ ಈಗ ನಾವು ನಿಮ್ಮ ಅನುಕೂಲತೆಗೆ ಇಲ್ಲಿ ಭಾರತ ಅಂತ ಬರೀಬಹುದು. ಭಾರತವು ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ. ಒಮ್ಮೊಮ್ಮೆ ಈ ಅಧಿಕಾರವನ್ನು ಭಾರತ ಹೊಂದಿದೆ ಇಲ್ಲೂ ಕೊಡಬಹುದು. ಓಕೆ, ಎಸ್. ಸೊ ಈಗ ಅಡಗಿರೋ ಕ್ರಿಯಾಪದ ನಾವು ಕಂಡು ಹಿಡಿದಿವಿ. ಓಕೆ, ಸದ್ಯದ ಮಟ್ಟಿಗೆ ಇಲ್ಲಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ. ಸೊ ಈ ಅಧಿಕಾರಗಳನ್ನ ಹೊಂದಿರುವುದು ಯಾವುದು? ಭಾರತ. ಸೊ ಕರ್ತೃಪದ ಯಾವುದು? ಭಾರತ. ಅನುವಾದವನ್ನು ಆರಂಭಿಸುವ ಪದ ಯಾವುದು? ಭಾರತ. ಕೊನೆಯ ಪದ ಯಾವುದು? ಹೊಂದಿದೆ. ಕೊನೆಯ 2 ಅಕ್ಷರಗಳಲ್ಲಿ ಇದೆ, ಹೀಗಾಗಿ ಪ್ರೆಸೆಂಟ್ ಟೆನ್ಸ್. ಭಾರತ, ಇಂಡಿಯಾ ಏಕವಚನ ಇರೋದ್ರಿಂದ ಹಿ, ಶಿ, ಇಟ್ ಆಗಿದೆ, ಯು, ವಿ 7 ಸರ್ವನಾಮಗಳಲ್ಲಿ ಇಟ್ ಸರ್ವನಾಮಕ್ಕೆ ಬರುತ್ತೆ. ಹೀಗಾಗಿ ಅದು ಅಥವಾ ಇದು ಹೊಂದಿದೆ ಅಂತ ಹೇಳ್ಬೇಕಾದ್ರೆ ಇಟ್ ಹ್ಯಾಸ್ ಅಂತ ಬರೀಬಹುದು. ಓಕೆ, ಅತಿ ಸರಳವಾಗಿ ಇಟ್ ಹ್ಯಾಸ್ ಅಥವಾ ಇಂಡಿಯಾ ಹ್ಯಾಸ್. ಓಕೆ, ಸೊ ಕರ್ತೃಪದ ಯಾವುದು? ಇಂಡಿಯಾ. ಕೊನೆಯ ಪದ ಹ್ಯಾಸ್. ಬಾಕಿ ಎಲ್ಲ ಪದ ಸಂಪತ್ತಿನ ಪ್ರಕಾರ ವಾಕ್ಯವನ್ನ ಜೋಡಿಸ್ತಾ ಹೋಗ್ಬೇಕು. ಗೊತ್ತಾಗಿಲ್ಲ ಇನ್ನೊಮ್ಮೆ ಓದ್ಕೊಳ್ಳಿ, ಅವಶ್ಯವಾಗಿ ಗೊತ್ತಾಗತ್ತೆ. ನಮ್ಮ ಮಾತೃಭಾಷೆ ಕಸ್ತೂರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಂಡಿಯಾ ಹ್ಯಾಸ್ ಏನನ್ನ ಹೊಂದಿದೆ? ಅಧಿಕಾರ. ಅದಕ್ಕೆ ನಾನು ಆಫ್ಲೈನ್ ಕ್ಲಾಸ್ಗಳಲ್ಲೂ ಸಹಿತ ವಿದ್ಯಾರ್ಥಿಗಳಿಗೆ ಒಂದೊಂದು ವಾಕ್ಯವನ್ನ 3 ಸಾರಿ ಓದಿಸ್ತಾ ಇರ್ತೀನಿ. ಪದೇ ಪದೇ ಓದುವುದರಿಂದ ಕನೆಕ್ಟ್ ಮಾಡಕ್ಕೆ, ಅವುಗಳನ್ನ ಸಂಪರ್ಕ ಮಾಡಕ್ಕೆ, ಜೋಡಿಸಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಯಾಕೆ? ಕರ್ತೃಪದ ಕೊನೆ ಪದ ಕಂಡು ಹಿಡಿದು ಬಿಟ್ಟಿವಿ. ಇನ್ನು ಬಾಕಿ ಎಲ್ಲ ಜೋಡಿಸುವಿಕೆ ಪದ ಸಂಪತ್ತುಗಳ ಒಂದು ವಿಷಯ ಅಷ್ಟೇ. ಸೊ ಇಂಡಿಯಾ ಹ್ಯಾಸ್ ಏನನ್ನ ಹೊಂದಿದೆ? ಅಧಿಕಾರ. ಅಧಿಕಾರಕ್ಕೆ ಏನ್ ಹೇಳ್ಬಹುದು? ಪವರ್ ಆರ್ ಅಥಾರಿಟಿ. ಇಂಡಿಯಾ ಹ್ಯಾಸ್ ಅಥಾರಿಟಿ. ಇನ್ನ ರೂಪಿಸುವ, ನೋಡಿ ನೇರವಾಗಿ ಒಮ್ಮೆ ವರ್ಡ್ ಕೊಡೋದಿಲ್ಲ, ಇದನ್ನ ಏನಂತ ಅರ್ಥ ಮಾಡ್ಕೋಬೇಕು? ರೂಪಿಸಲು. ಇನ್ನ ಲು ಅಥವಾ ಲಿಕ್ಕೆ ಇದ್ದಾಗ ಪ್ರಿಪೋಸಿಷನ್ ಯಾವುದು? ಟು ಬರುತ್ತೆ. ಓಕೆ, ಉಪಸರ್ಗವೇ ಟು. ಸೊ ಇಂಡಿಯಾ ಹ್ಯಾಸ್ ಅಥಾರಿಟಿ ಆರ್ ಪವರ್ ಟು. ರೂಪಿಸು ಅಂತ ಹೇಳಕ್ಕೆ ಫಾರ್ಮ್ ಬಳಕೆ ಮಾಡಬಹುದು, ಫ್ರೇಮ್ ಬಳಕೆ ಮಾಡಬಹುದು, ಡ್ರಾಫ್ಟ್ ಬಳಕೆ ಮಾಡಬಹುದು, ಡಿಸೈನ್ ಬಳಕೆ ಮಾಡಬಹುದು. ಇಂಡಿಯಾ ಹ್ಯಾಸ್ ಅಥಾರಿಟಿ ಟು ಫಾರ್ಮ್ ಏನನ್ನ? ವಿದೇಶಾಂಗ ನೀತಿ, ದಟ್ ಯು ನೋ, ಫಾರೆನ್ ಪಾಲಿಸಿ. ಕರ್ತೃಪದ ಇಂಡಿಯಾ, ಕೊನೆಯ ಪದ ಹ್ಯಾಸ್. ಅದನ್ನು ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ, ಬಾಕಿ ಎಲ್ಲ ವಿವರಿಸಿ ಉತ್ತರ ಬರೀತೀನಿ. ಉತ್ತರ ಹೆಂಗ್ ಬಂತು ಅದು ಬಹಳ ಮಹತ್ವದ್ದು. ಇಂಡಿಯಾ ಹ್ಯಾಸ್ ಅಥಾರಿಟಿ ಟು ಫಾರ್ಮ್ ಆರ್ ಫ್ರೇಮ್ ಆರ್ ಡ್ರಾಫ್ಟ್ ಫಾರೆನ್ ಪಾಲಿಸಿ.
ಮತ್ತು ಆಂಡ್ ತೆಗೆದುಕೊಳ್ಳು, ಟೇಕ್ ಏನನ್ನ, ನಿರ್ಣಯಗಳನ್ನ, ಡಿಸಿಷನ್ಸ್. ವಿರುದ್ಧ ದಿಕ್ಕಿನಲ್ಲಿ ಜೋಡಿಸ್ತಾ ಹೋದ್ರೆ ಸಾಕು. ಓಕೆ, ಫಾರಿನ್ ಪಾಲಿಸಿ ಅಂಡ್ ಟೇಕ್ ಡಿಸಿಷನ್ಸ್ ಇಂಡಿಪೆಂಡೆಂಟ್ಲಿ, ಸ್ವತಂತ್ರವಾಗಿ ಅಂತ ಹೇಳಕ್ಕೆ, ಇಂಡಿಪೆಂಡೆಂಟ್ಲಿ. ಅಲ್ಲಿ ಇಲ್ಲಿ ಅಂತ ಹೇಳಕ್ಕೆ ಪ್ರಿಪೋಸಿಷನ್ ಸ್ನೇಹಿತರೆ ಇನ್ನ ಎಲ್ಲಿ, ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ. ಆಂತರಿಕ ಅಂತ ಹೇಳಕ್ಕೆ ಇಂಟರ್ನಲ್, ಹಾಗೂ ಅಂತ ಹೇಳಕ್ಕೆ ಅಂಡ್, ಬಾಹ್ಯ ಅಂತ ಹೇಳಕ್ಕೆ ಎಕ್ಸ್ಟರ್ನಲ್. ಇನ್ನ ವ್ಯವಹಾರ, ಇಲ್ಲಿ ಸಂವಿಧಾನದಲ್ಲಿ ವ್ಯವಹಾರಗಳು ಅಂತ ಹೇಳಕ್ಕೆ ವಿ ಕ್ಯಾನ್ ಯೂಸ್ ದ ವರ್ಡ್ಸ್ ಡೀಡ್ಸ್ ಆರ್ ಅಫೇರ್ಸ್. ಬಿಸಿನೆಸ್ ಎಂಬ ವರ್ಡ್ ಇಲ್ಲಿ ಸೂಕ್ತ ಆಗಲ್ಲ. ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರಬಹುದು, ಆದರೆ ಸನ್ನಿವೇಶದ ಅನುಗುಣವಾಗಿ ಸೂಕ್ತ ಪದವನ್ನ ಬಳಕೆ ಮಾಡಿದ್ರೆ ಅದ್ಭುತವಾದ ಭಾಷಾಂತರವನ್ನು ನಾವು ಹೊಂದಬಹುದು. ಓಕೆ, ಈಗ ಏನಾಯ್ತು ಸ್ನೇಹಿತರೆ, ಇಂಡಿಯಾ ಹ್ಯಾಸ್ ಅಥಾರಿಟಿ ಟು ಫಾರ್ಮ್ ಫಾರಿನ್ ಪಾಲಿಸಿ ಅಂಡ್ ಟೇಕ್ ಡಿಸಿಷನ್ಸ್ ಇಂಡಿಪೆಂಡೆಂಟ್ಲಿ ಇನ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡೀಡ್ಸ್ ಆರ್ ಅಫೇರ್ಸ್. ಇದನ್ನ ಬರೆದಾಗ ಕರ್ತು ಪದ ಇಂಡಿಯಾ, ಅನುವಾದವನ್ನ ಆರಂಭಿಸುವ ಪದ ಇಂಡಿಯಾ, ಕೊನೆಯ ಪದ ಹ್ಯಾಸ್, ಉಳಿದ ಪದಗಳು ಇಂಡಿಯಾ ಹ್ಯಾಸ್ ಅಥಾರಿಟಿ ಆರ್ ಪವರ್ ಟು, ಒಂದೊಂದೇ ಪದ ಬರೆದಿದ್ದೀನಿ, ಆದರೆ ಅದಕ್ಕೆ ಸಮಾನಾರ್ಥಕವಾಗಿ ಶಬ್ದಕೋಶ ನಿಘಂಟುಗಳಲ್ಲಿ ಸಿಕ್ಕ ಬೇರೆ ಪದಗಳನ್ನು ಆ ಸನ್ನಿವೇಶದ ಅನುಗುಣವಾಗಿ ಅದಕ್ಕೆ ಹೋಗ್ತಾ ಇದ್ರೆ ಅವಶ್ಯವಾಗಿ ಬಳಕೆ ಮಾಡಬಹುದು. ಟು ಫಾರ್ಮ್ ಫಾರಿನ್ ಪಾಲಿಸಿ and take decisions independently in internal, ಆಂತರಿಕ, internal and external, and here suitable word deeds. And that is a beautiful translation before you, my dear friends. India has authority to form foreign policy and take decisions independently in internal and external deeds. ಸೊ ಬರೆದ ಮೇಲೆ ಇನ್ನೊಮ್ಮೆ ನೋಡ್ಕೊಳ್ಳಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇನ್ನೊಮ್ಮೆ ಓದ್ಕೊಳ್ಳಿ. ಹೆಂಗೆ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗುವಂಥದ್ದು ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಭಾರತವು ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ. ಕರ್ತೃಪದ ಇಂಡಿಯಾ, ಕೊನೆಯ ಪದ ಹ್ಯಾಸ್, ಇಂಡಿಯಾ ಹ್ಯಾಸ್. ಇನ್ನು ಬಾಕಿ ಎಲ್ಲ ಜೋಡಣೆ ಪ್ರಕಾರ ಅರ್ಥ ಪ್ರಕಾರ ಜೋಡಣೆ ಮಾಡ್ತಾ ಹೋಗುವಂಥದ್ದು. ಇಂಡಿಯಾ ಹ್ಯಾಸ್ ಅಥಾರಿಟಿ ಟು ಫಾರ್ಮ್ ಫಾರಿನ್ ಪಾಲಿಸಿ ಅಂಡ್ ಟೇಕ್ ಡಿಸಿಷನ್ಸ್ ಇಂಡಿಪೆಂಡೆಂಟ್ಲಿ ಇನ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಫೈರ್ಸ್. ಅರ್ಥ ಸ್ನೇಹಿತರೆ, ಇನ್ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಎಲ್ಲ ಸೇಮ್ ಇರಲಿ. ಹೊಂದಿತ್ತು ಅಂತ ಮಾಡಿ ಹ್ಯಾಡ್ ಆಗತ್ತೆ, ಹೊಂದುವುದು ಅಥವಾ ಹೊಂದಿರುವುದು ಮಾಡಿ ವಿಲ್ ಹ್ಯಾವ್ ಆಗತ್ತೆ. ಡೂ ರೂಪ ಇದ್ದಾಗ 12 ಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಬಿ ಪ್ಲಸ್ ಡೂ ಹ್ಯಾವ್ ಇದ್ದಾಗ ಮೂರು ಟೆನ್ಸು. ಇನ್ನು ಡೂ ಫಾರ್ಮ್ ಸೆಂಟೆನ್ಸ್ ಗಳನ್ನ ಮತ್ತೆ ಹೆಚ್ಚುವರಿಯಾಗಿ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್ ಮಾಡೆಲ್ ಆಕ್ಸಿಲರಿ ಸಹಿತ ಮಾಡಬಹುದು. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಮೈ ಡಿಯರ್ ಫ್ರೆಂಡ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಗುಡ್, ಬೆಟರ್ ಅಂಡ್ ಬೆಸ್ಟ್ ಇನ್ ಟ್ರಾನ್ಸ್ಲೇಷನ್. ಓಕೆ, ಎಸ್, let's go to the next translation, my dear friends. ಇದರಲ್ಲಿ ಎಲ್ಲ ಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ವ್ಯಕ್ತಿತ್ವ ಬೆಳವಣಿಗೆಯ ಪುಸ್ತಕದಿಂದ ಆರಿಸಿಕೊಂಡಿರುವುದು. ಕೆಲವೊಂದು ಆಧ್ಯಾತ್ಮಿಕ ವರ್ಡ್ಗಳು ಬಂದಿದ್ದಾವೆ. ಮುಂದಿನ ಪರೀಕ್ಷೆಯಲ್ಲಿ ಇವುಗಳನ್ನ ಸಹಿತ ಕೇಳಬಹುದು. ಹಿಂಗಾಗಿ ಎಲ್ಲ ಟೆನ್ಸ್ಗಳು, ಬಹುತೇಕವಾದ ಟೆನ್ಸ್ಗಳು ಕವರ್ ಆಗಿರೋದ್ರಿಂದ ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ದೊಡ್ಡ ವಾಕ್ಯ ಆದರೆ ದೊಡ್ಡ ಪ್ಯಾರಾಗ್ರಾಫ್, ಆದರೆ ಸಣ್ಣ ಸಣ್ಣ ವಾಕ್ಯಗಳ ಮಿಲನ ಅಷ್ಟೇ. ಓಕೆ, ಎಸ್. ಸೊ ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ.
ಕಾಮ ಸ್ನಾನ ದೇಹವನ್ನು ಶುದ್ಧ ಮಾಡುತ್ತಿದೆ, ಕಾಮ ಧ್ಯಾನ ಬುದ್ಧಿಶಕ್ತಿಯನ್ನು ಶುದ್ಧಿ ಮಾಡಿದೆ. ಕೊನೆಯ ಪದಗಳನ್ನ ಎಲ್ಲ ಗಮನಿಸ್ತಾ ಹೋಗಿ ಸ್ನೇಹಿತರೆ. ಕೊನೆಯ ಪದಗಳು ಅಂಡರ್ಲೈನ್ ಹಾಕಿರೋದು, ಅದರಲ್ಲೂ ಡಬಲ್ ಅಂಡರ್ಲೈನ್ ಹಾಕಿರೋದು ವ್ಯತ್ಯಾಸ ಇದೆ. ಎಲ್ಲಿ ಇತ್ತದೆ, ಇಲ್ಲಿ ಇತ್ತಿದೆ, ಇಲ್ಲಿ ಮಾಡಿದೆ. ಇದರಿಂದ ನಿಮಗೆ ಈಗನೇ ಯಾವ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ ಆಗ್ಬೋದು ಅನ್ಕೊಂಡಿದೀನಿ. ಎಲ್ಲವನ್ನ ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್, ಪ್ರಾರ್ಥನೆ. ಆತ್ಮವನ್ನು ಶುದ್ಧಿ ಮಾಡುತ್ತಲೇ ಇದೆ, ಕಾಮ ದಾನ ಸಂಪಾದನೆಯನ್ನು ಶುದ್ಧಿ ಮಾಡಿತು, ಕಾಮ ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತಿತ್ತು. ನೆಕ್ಸ್ಟ್, ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡಿತ್ತು. ನೈತಿಕ ಶಿಕ್ಷಣ ನಡತೆಯನ್ನು ಶುದ್ಧಿ ಮಾಡುತ್ತಲಿತ್ತು. ಕಾಮ ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸುವುದು. ಎಲ್ಲ ಸೇರಿ ಒಂದೇ ಪ್ಯಾರಾಗ್ರಾಫ್, ದೊಡ್ಡ ಪ್ಯಾರಾಗ್ರಾಫ್, ಸಣ್ಣ ಸಣ್ಣ ವಾಕ್ಯಗಳ ದೊಡ್ಡ ಪ್ಯಾರಾಗ್ರಾಫ್, 10 ರಿಂದ 12 ವಾಕ್ಯಗಳಿದಾವೆ. ದೈಹಿಕ ಶಿಕ್ಷಣವು ದೇಹವನ್ನು ಅಭಿವೃದ್ಧಿಪಡಿಸುತ್ತಿರುವುದು. ಎಸ್, ಸದ್ಯದ ಮಟ್ಟಿಗೆ 10 ವಾಕ್ಯಗಳ ಒಂದು ದೊಡ್ಡ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡಿ ಸರ್ ಅಂತ. ಎಲ್ಲ ಟೆನ್ಸ್ಗಳ ರಿವಿಷನ್ ಇಲ್ಲೇ ಆಗುವಂಥದ್ದು. ವಿಶೇಷವಾಗಿ ನೀವು ಎಲ್ಲ ವಾಕ್ಯಗಳ ಕೊನೆಯ ಪದ, ಕೊನೆಯ 2 ಅಕ್ಷರಗಳನ್ನ ಗಮನಿಸಿದಾಗ ಎಲ್ಲವೂ ಡೂ ರೂಪದ ವಾಕ್ಯಗಳು. ಯಾಕಂದ್ರೆ ಆಕ್ಷನ್ ಅಥವಾ ಏನೋ ಒಂದು ಕ್ರಿಯೆ ಇದೆ,
ಹೀಗಾಗಿ ಎಲ್ಲ ಡೂ ರೂಪದ ವಾಕ್ಯಗಳು, ಆದರೆ 10 ವಾಕ್ಯ ಕೊಟ್ಟಿದ್ದೀನಿ. 10 ವಾಕ್ಯಗಳು ಬೇರೆ ಬೇರೆ ಕಾಲಗಳಲ್ಲಿ ಟೆನ್ಸ್ಗಳಲ್ಲಿ ಇದಾವೆ. ಈಗ ಓದೋಣ. ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ಕರ್ತೃಪದ ಮೌನ ಕೊನೆಯ ಪದ ಶುದ್ಧಿ ಮಾಡುತ್ತದೆ. ಮೌನ ಏಕವಚನ, ಹಿಂಗಾಗಿ ಸರ್ವನಾಮ ಇಟ್ಟಲ್ಲಿ ಬರುತ್ತೆ. ಅದು ಅಥವಾ ಇದು ಶುದ್ಧಿ ಮಾಡುತ್ತದೆ, ಆಕ್ಷನ್ ಇದೆ, ಡೂ ರೂಪ, ಮೇನ್ ವರ್ಬ್ ಬಳಕೆ ಮಾಡುವಂಥದ್ದು ಟೆನ್ಸ್ಗೆ ಅನುಗುಣವಾಗಿ. ಮೌನ ಅದು ಅಥವಾ ಇದು ತದೆ ಬಂದಾಗ, ಅದು ಅಥವಾ ಇದು ತದೆ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ ಗ್ರಾಮರ್ ರೂಲ್: I, you, they, we, verb does not change. He, she, it ಇದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇಎಸ್ ಅಥವಾ ಐಎಸ್ ಬರಬೇಕು. ಶುದ್ಧಿ ಮಾಡುವುದಕ್ಕೆ ವರ್ಬ್ ಪ್ಯೂರಿಫೈ ಬಳಕೆ ಮಾಡಬಹುದು. ಪ್ಯೂರಿಫೈ ಇಲ್ಲೇನಾಗತ್ತೆ? ಪ್ಯೂರಿಫೈಸ್. ಮೌನ ಸೈಲೆನ್ಸ್. ಸೊ ಕರ್ತೃಪದ ಸೈಲೆನ್ಸ್, ಕೊನೆಯ ಪದ ಪ್ಯೂರಿಫೈಸ್, ಮನಸ್ಸು ಮೈಂಡ್ ಅಥವಾ ವಿಲ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಅ ಟ್ರಾನ್ಸ್ಲೇಷನ್? ಸೈಲೆನ್ಸ್ ಪ್ಯೂರಿಫೈಸ್ ಮೈಂಡ್. ಸೆಕೆಂಡ್ ಸೆಂಟೆನ್ಸ್: ಸ್ನಾನ ದೇಹವನ್ನು ಶುದ್ಧ ಮಾಡುತ್ತಿದೆ. ಕೊನೆಯ ಪದ ಶುದ್ಧಿ ಮಾಡುತ್ತಿದೆ, ಕೊನೆಯ 2 ಅಕ್ಷರ ತಿದೆ. ಕರ್ತೃಪದ ಸ್ನಾನ ಇದು ಸಹಿತ ಇಟ್, ಅದು ಅಥವಾ ಇದು ಸರ್ವನಾಮದಲ್ಲಿ ಬರುತ್ತೆ. ಸೊ ಅದು ಇದು ತಿದೆ ಇದ್ದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗಾಗಲೇ ಹೇಳಿದಂಗ ಪ್ರತಿ ಕೊನೆಯ ಪದದಲ್ಲಿ ಶುದ್ಧ ಮಾಡು, ಬೆಳವಣಿಗೆ ಮಾಡು, ಎಟ್ಸೆಟ್ರಾ ಎಟ್ಸೆಟ್ರಾ ಆಲ್ ಆರ್ ಆಕ್ಷನ್ ಓರಿಯೆಂಟೆಡ್ ವರ್ಡ್ಸ್. ಹಿಂಗಾಗಿ ಡೂ ರೂಪನೆ, ಟೆನ್ಸ್ ಮಾತ್ರ ಚೇಂಜ್ ಆಗ್ತಾ ಇದೆ. ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತಿದೆ, ಅದು ಇದು ತಿದೆ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ನಿಯಮ: ವರ್ಬ್ ING ಬಳಕೆ ಮಾಡಬೇಕು. ಅದರ ಹಿಂದೆ ಈಸ್ ಅಥವಾ ಆರ್ ಅಥವಾ ಆಮ್ ಅಂದ್ರೆ ಬಿ ರೂಪದ ಹೆಲ್ಪಿಂಗ್ ವರ್ಬ್ಗಳು. ಇನ್ನ ಸ್ನಾನ ಇಟ್ಟಲ್ಲಿ ಬರೋದ್ರಿಂದ ಇಲ್ಲಿ ಏನ್ ಬಳಕೆ ಮಾಡ್ತೀರಾ? ಈಸ್. ಹಿಂಗಾಗಿ ಶುದ್ಧ ಮಾಡು ಸೇಮ್ ವರ್ಬ್ ಪ್ಯೂರಿಫೈ, ಆದರೆ ING ಸೇರಿಸಬೇಕು. ಹಿಂಗಾಗಿ ಬಾತ್, ಸ್ನಾನಕ್ಕೆ ಬಾತ್ ಅಂತ ಹೇಳ್ತೀವಿ. ಬಾತ್ ಈಸ್ ಪ್ಯೂರಿಫೈಯಿಂಗ್ ದೇಹ, ಬಾಡಿ. This is the second sentence. Okay. Yes. Silence purifies mind. Bath purifies the body. In ಧ್ಯಾನ ಬುದ್ಧಿಶಕ್ತಿಯನ್ನು ಶುದ್ಧಿ ಮಾಡಿದೆ. ಓಕೆ. ಸೊ ಧ್ಯಾನ ಬುದ್ಧಿಶಕ್ತಿಯನ್ನು ಶುದ್ಧಿ ಮಾಡಿದೆ. ಇಲ್ಲಿ ಕರ್ತೃಪದ ಧ್ಯಾನ, ಕೊನೆಯ ಪದ ಶುದ್ಧಿ ಮಾಡಿದೆ, ಕೊನೆಯ 2 ಅಕ್ಷರ ಡಿದೆ. ಅಗೇನ್ ಧ್ಯಾನವು ಏಕವಚನದಲ್ಲೇ ಬರೋದ್ರಿಂದ ಅದು ಅಥವಾ ಇದು ಏನು ಮಾಡಿದೆ, ಆಕ್ಷನ್ ಡಿದೆ. ದಕಾರ ಇರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್, ಇದೇ ಇರೋದ್ರಿಂದ ಪ್ರೆಸೆಂಟ್, ಅದು ಇದು ಪ್ರೆಸೆಂಟ್, ಶುದ್ಧ ಮಾಡಿದೆ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಗ್ರಾಮರ್ ರೂಲ್ ಹ್ಯಾಸ್ ಆರ್ ಹ್ಯಾವ್ V3 ಬಳಕೆ ಮಾಡಬೇಕು. ಹೀಗಾಗಿ ಮೆಡಿಟೇಷನ್, ಧ್ಯಾನಕ್ಕೆ ಏನಂತೀವಿ ಸ್ನೇಹಿತರೆ? ಮೆಡಿಟೇಷನ್, ಧ್ಯಾನ. ಇದು ಇಟ್ಟಲ್ಲಿ ಬರೋದ್ರಿಂದ ಶುದ್ಧಿ ಮಾಡಿದೆ. ಹ್ಯಾಸ್ ಅಥವಾ ಹ್ಯಾವ್ V3 ಬಳಕೆ ಮಾಡಬೇಕು. ಇಟ್ಟಿರೋದ್ರಿಂದ ಹ್ಯಾಸ್ ಆಗತ್ತೆ. ಸೊ ಇಲ್ಲಿ ಹ್ಯಾಸ್ ಪ್ಯೂರಿಫೈಡ್. ಸೊ ಮೆಡಿಟೇಷನ್ ಹ್ಯಾಸ್ ಪ್ಯೂರಿಫೈಡ್, ಬುದ್ಧಿಶಕ್ತಿಗೆ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಮೆಡಿಟೇಷನ್ ಹ್ಯಾಸ್ ಪ್ಯೂರಿಫೈಡ್ ದ ಇಂಟೆಲಿಜೆನ್ಸ್. ಓಕೆ. 4ನೇ ವಾಕ್ಯ: ಪ್ರಾರ್ಥನೆ ಆತ್ಮಶುದ್ಧಿಯನ್ನು ಅಥವಾ ಆತ್ಮವನ್ನು ಶುದ್ಧಿ ಮಾಡುತ್ತಾ ಇದೆ. ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತಲೇ ಇದೆ. ಕೊನೆಯ ಪದ ಶುದ್ಧಿ ಮಾಡುತ್ತಲೇ ಇದೆ, ತಲೆ ಇದೆ ಇರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರಾರ್ಥನೆ ಏಕವಚನ ಇರೋದ್ರಿಂದ ಇಟ್ಟಲ್ಲಿ ಬರುತ್ತೆ. ಟೆನ್ಸ್ ಸ್ನೇಹಿತರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ವರ್ಬ್ ING. ಇಟ್ ಇರೋದ್ರಿಂದ ಪ್ರಾರ್ಥನೆ, ಇಟ್ ಸರ್ವನಾಮದಲ್ಲಿ ಬರೋದ್ರಿಂದ ಪ್ರೇಯರ್. ಓಕೆ. ಶುದ್ಧಿ ಹ್ಯಾಸ್ ಬಿನ್ ಪ್ಯೂರಿಫೈಯಿಂಗ್. ಸೊ ಪ್ರಾರ್ಥನೆಗೆ ಏನಂತೀವಿ ಸ್ನೇಹಿತರೆ? ಪ್ರೇಯರ್ ಹ್ಯಾಸ್ ಬೀನ್. ಪ್ರೇಯರ್ ಹ್ಯಾಸ್ ಬೀನ್ ಪ್ಯೂರಿಫೈಯಿಂಗ್. ಪ್ರೇಯರ್ ಹ್ಯಾಸ್ ಬಿನ್ ಪ್ಯೂರಿಫೈಯಿಂಗ್ ಏನನ್ನ? ಆತ್ಮವನ್ನ. ಆತ್ಮಕ್ಕೆ ಏನಂತ ಹೇಳ್ತೀವಿ? ಸೋಲ್. ಸೊ ಪ್ರೇಯರ್ ಹ್ಯಾಸ್ ಬಿನ್ ಪ್ಯೂರಿಫೈಯಿಂಗ್ ಸೋಲ್. 4 ವಾಕ್ಯಗಳನ್ನ ಒಮ್ಮೆ ಓದ್ಕೊಳ್ಳಿ, ರಿವಿಷನ್ ಆಗತ್ತೆ. ಒಮ್ಮೆ ಬಿಡ್ಬೇಡಿ, ರಿವಿಷನ್ ಮಾಡ್ಕೊಳ್ಳಿ. ರಿಪಿಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್. ಅವಶ್ಯವಾಗಿ ನೆನಪುಳಿಯುತ್ತೆ. ಸೈಲೆನ್ಸ್ ಪ್ಯೂರಿಫೈಸ್ ಮೈಂಡ್.
bath is purifying the body. Meditation has purified the intelligence. Prayer has been purifying the soul. Okay? ಇನ್ನ ದಾನ ಸಂಪಾದನೆಯನ್ನು ಶುದ್ಧಿ ಮಾಡಿತು. ಇಲ್ಲಿ ಕೊನೆಯ ಪದ ಏನಿದೆ? ಶುದ್ಧಿ ಮಾಡಿತು. ಕರ್ತೃಪದ ದಾನ. ದಾನ ಏಕವಚನ ಬರುತ್ತೆ. ಓಕೆ, ಡೊನೇಷನ್ ಅಂತ ಹೇಳ್ಬೋದು. ಶುದ್ಧಿ ಮಾಡಿತು ಯಾವ ಟೆನ್ಸು? ಸಿಂಪಲ್ ಪಾಸ್ಟ್. ಹೀಗಾಗಿ ಒತ್ತಕ್ಷರ ಇಲ್ಲ, ಇದು ಕಾಮ ಬರ್ದಿದ್ದೀನಿ. ಒತ್ತಕ್ಷರ ಇದ್ರೆ ಪಾಸ್ಟ್ ಪರ್ಫೆಕ್ಟ್. ಸೊ ಹಿಂಗಾಗಿ ಸಿಂಪಲ್ ಪಾಸ್ಟ್ ಅಲ್ಲಿ ಗ್ರಾಮರ್ ರೂಲ್ V2 ಬಳಕೆ ಮಾಡಬೇಕು. ಶುದ್ಧಿ ಮಾಡಿತು, ಪ್ಯೂರಿಫೈಡ್. ಪ್ಯೂರಿಫೈ ಇದರ V2 ಪ್ಯೂರಿಫೈಡ್. ದಾನ ಡೊನೇಷನ್. ಸೊ ಏನಂತ ಬರಿಬಹುದು? ಡೊನೇಷನ್, ಪ್ಯೂರಿಫೈಡ್, ಸಂಪಾದನೆ ಅರ್ನಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಡೊನೇಷನ್, ಪ್ಯೂರಿಫೈಡ್, ಅರ್ನಿಂಗ್ಸ್. ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತಿತ್ತು. ಕೊನೆಯ ಪದ ಶುದ್ಧಿ ಮಾಡುತ್ತಿತ್ತು. ಕೊನೆಯ ಎರಡು ಅಕ್ಷರ ತಿತ್ತು. ಅದರಲ್ಲಿ ಏನಡಗಿದೆ? ಇತ್ತು. ಹಿಂಗಾಗಿ ಪಾಸ್ಟ್ ಕಂಟಿನ್ಯೂವಸ್. ಟೋಟಲ್ ಆಗಿ ಪಾಸ್ಟ್ ತಿತ್ತು ಇರುವುದರಿಂದ ಪಾಸ್ಟ್ ಕಂಟಿನ್ಯೂವಸ್. ಇನ್ನ ಉಪವಾಸ ಕರ್ತೃಪದ, ಅದು ಒಂದು ಕ್ರಿಯೆ, ಏಕವಚನ, ಇಟ್ಟಲ್ಲಿ ಬರುತ್ತೆ. ಓಕೆ, ಹೀಗಾಗಿ ಉಪವಾಸಕ್ಕೆ ಅಂತೀವಿ ಫಾಸ್ಟಿಂಗ್ ಅಂತ ಹೇಳ್ಬಹುದು. ಫಾಸ್ಟಿಂಗ್. ಓಕೆ, ಇನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿನ ಗ್ರಾಮರ್ ರೂಲ್ ವಾಸ್ ಅಥವಾ ವರ್ ವರ್ಬ್ ING. ಹೀಗಾಗಿ ವಾಸ್ ಪ್ಯೂರಿಫೈಯಿಂಗ್ ಏನನ್ನ? ಆರೋಗ್ಯ, ಹೆಲ್ತ್. ಸೊ ಫಾಸ್ಟಿಂಗ್ ವಾಸ್ ಪ್ಯೂರಿಫೈಯಿಂಗ್. ಫಾಸ್ಟಿಂಗ್ ವಾಸ್ ಪ್ಯೂರಿಫೈಯಿಂಗ್. ಹೇಳ್ತಾನೆ ಬರಿತಾ ಇದ್ದೀನಿ. ಕ್ಲಾಸ್ ಅಲ್ಲಿ ಪಾಠ ಮಾಡುವ ಶೈಲಿಯಲ್ಲೇನೆ, ಹಿಂಗಾಗಿ ಅವಶ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಫಾಸ್ಟಿಂಗ್ ವಾಸ್ ಪ್ಯೂರಿಫೈಯಿಂಗ್ ದ ಹೆಲ್ತ್. ರೈಟ್. ನೆಕ್ಸ್ಟ್, ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡಿತ್ತು. ಕೊನೆಯ ಪದ ಶುದ್ಧಿ ಮಾಡಿತ್ತು. ಕೊನೆಯ ಎರಡಕ್ಷರ ಡಿತ್ತು. ಒತ್ತಕ್ಷರ ಇದೆ, ಹಿಂಗಾಗಿ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಯಾಕಿದೆ? ಇತ್ತು. ಒತ್ತಕ್ಷರ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್. ಒತ್ತಕ್ಷರ ಇರದೇ ಇದ್ರೆ ಸಿಂಪಲ್ ಪಾಸ್ಟ್. ಇನ್ನು ಒತ್ತಕ್ಷರ ಇದ್ದಾಗ ಗ್ರಾಮರ್ ರೂಲ್, ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಗ್ರಾಮರ್ ರೂಲ್ ಹ್ಯಾಡ್ V3. ಹಿಂಗಾಗಿ ಇಲ್ಲಿ ಏನ್ ಬರೀತೀರಿ ಸ್ನೇಹಿತರೆ? ಹ್ಯಾಡ್ ಪ್ಯೂರಿಫೈಡ್. ಏನು? ಕ್ಷಮೆ, ಫಾರ್ಗಿವ್ನೆಸ್ ಅಂತ ಹೇಳ್ಬೋದು. ಫಾರ್ಗಿವ್ನೆಸ್, ಹ್ಯಾಡ್ ಪ್ಯೂರಿಫೈಡ್. ಸಂಬಂಧವನ್ನು, ರಿಲೇಶನ್ಶಿಪ್. ಸಂಬಂಧಗಳು ಅಂತ ಇದ್ರೆ ರಿಲೇಷನ್ಸ್ ಅಥವಾ ರಿಲೇಶನ್ಶಿಪ್ಸ್ ಅಂತೂ ಹೇಳ್ಬೋದು. ಓಕೆ, ಸೊ ಫಾರ್ಗಿವ್ನೆಸ್, ಹ್ಯಾಡ್ ಪ್ಯೂರಿಫೈಡ್, ರಿಲೇಶನ್ಶಿಪ್. ಸಂಬಂಧಗಳು ಇದ್ದಾಗ ಬಹುವಚನ, ಸಂಬಂಧ ಇದ್ದಾಗ ಓಕೆ ಏಕವಚನ. ಓಕೆ, ಸೊ ದಿಸ್ ಈಸ್ ಹೌ ದಿಸ್ ಟ್ರಾನ್ಸ್ಲೇಷನ್ ವಾಸ್ ಡನ್. ನೌ ನೈತಿಕ ಶಿಕ್ಷಣ ನಡತೆಯನ್ನು ಶುದ್ಧಿ ಮಾಡುತ್ತಲಿತ್ತು. ಕೊನೆಯ ಪದ ಮಾಡುತ್ತಲಿತ್ತು. ನೈತಿಕ ಶಿಕ್ಷಣ, ಅದು ಸಹಿತ ನೈತಿಕ ಶಿಕ್ಷಣ ನಡತೆಯನ್ನು ಶುದ್ಧಿ ಮಾಡುತ್ತಲಿತ್ತು. ರೈಟ್. ಸೊ ಲಿತ್ತು ಇರುವುದರಿಂದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೈತಿಕ ಶಿಕ್ಷಣ ಏಕವಚನದಲ್ಲಿ ಬರುತ್ತೆ, ಇಟ್ಟಲ್ಲಿ ಬರುತ್ತೆ. ಸೊ ಹಿಂಗಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೈತಿಕ ಶಿಕ್ಷಣಕ್ಕೆ ಮಾರಲ್ ಎಜುಕೇಶನ್ ಅಂತ ಹೇಳ್ಬೋದು. ಮಾರಲ್ ಎಜುಕೇಶನ್ ವಾಸ್ ಪ್ಯೂರಿಫೈಯಿಂಗ್, ನಡತೆ, ಬಿಹೇವಿಯರ್ ಹೇಳ್ಬೋದು. ಸೊ ಮಾರಲ್ ಎಜುಕೇಶನ್ ವಾಸ್ ಪ್ಯೂರಿಫೈಯಿಂಗ್ ಬಿಹೇವಿಯರ್. ನೆಕ್ಸ್ಟ್, ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸುವುದು. ಕೊನೆಯ ಪದ ವೃದ್ಧಿಸುವುದು. ಕೊನೆಯ ಎರಡು ಅಕ್ಷರ ಉದು, ವಕಾರ ಬಂದಿದೆ. ಹಿಂಗಾಗಿ ಸಿಂಪಲ್ ಫ್ಯೂಚರ್ ಅಂತ ಹೇಳ್ಬೋದು. ಸೊ ಸಿಂಪಲ್ ಫ್ಯೂಚರ್ ಕರ್ತೃಪದ. ಆಧ್ಯಾತ್ಮಿಕ ಶಿಕ್ಷಣವು ಏಕವಚನ, ಇಟ್ಟಲ್ಲಿ ಬರುತ್ತೆ. ಓಕೆ, ಸೊ ಅದು ಅಥವಾ ಇದು ವೃದ್ಧಿಸುವುದು ಸಿಂಪಲ್ ಫ್ಯೂಚರ್. ಸಿಂಪಲ್ ಫ್ಯೂಚರ್ ಅಲ್ಲಿ ಗ್ರಾಮರ್ ರೂಲ್ ಶಾಲ್ ಆರ್ ವಿಲ್ V1 ಬಳಕೆ ಮಾಡುವಂಥದ್ದು. ಇಟ್ಟಿರುವುದರಿಂದ ಸಾಮಾನ್ಯವಾಗಿ ವಿಲ್. ಹಿಂಗಾಗಿ ವೃದ್ಧಿಸುವಂತ ಹೇಳಕ್ಕೆ ಓಕೆ ವಿ ಕ್ಯಾನ್ ಯೂಸ್ ದ ವರ್ಡ್ ವಿಲ್ ಇನ್ಕ್ರೀಸ್ ಅಥವಾ ವಿಲ್ ಎನ್ಹಾನ್ಸ್ ಅಂತೂ ಹೇಳ್ಬೋದು. we can use the word will enhance also. Okay, so adhyatmika ಶಿಕ್ಷಣಕ್ಕೆ ಏನ್ ಹೇಳ್ತೀರಾ? Spiritual education. So spiritual education will increase or will enhance
ಮನೋಬಲ, ವಿಲ್ ಪವರ್ ಅಂತ ಹೇಳ್ಬೋದು, ಸ್ಟ್ರೆಂತ್ ಆಫ್ ಮೈಂಡ್ ಅಂತೂ ಹೇಳ್ಬೋದು. ಬೋತ್ ಆರ್ ಓಕೆ. ಸೊ ದಿಸ್ ಈಸ್ ಅ 9th ಸೆಂಟೆನ್ಸ್ ಆಫ್ ದ ಪ್ಯಾರಾಗ್ರಾಫ್. ನೆಕ್ಸ್ಟ್, ದೈಹಿಕ ಶಿಕ್ಷಣವು ದೇಹವನ್ನು ಅಭಿವೃದ್ಧಿಪಡಿಸುತ್ತಿರುವುದು. ಕೊನೆಯ ಪದ ಅಭಿವೃದ್ಧಿಪಡಿಸುತ್ತಿರುವುದು, ಕೊನೆಯ 4 ಅಕ್ಷರ ತಿರುವುದು, ಕರ್ತೃಪದ ಅಥವಾ ಟ್ರಾನ್ಸ್ಲೇಷನ್ ಭಾಷಾಂತರವನ್ನು ಆರಂಭಿಸುವ ಪದ ದೈಹಿಕ ಶಿಕ್ಷಣ. ಶಿಕ್ಷಣ ಅದು ಒಂದು ಪ್ರಕ್ರಿಯೆ, ಏಕವಚನ ಇಟ್ಟಲ್ಲಿ ಬರುತ್ತೆ. ಅದು ಇದು ಅಭಿವೃದ್ಧಿಪಡಿಸುತ್ತಿರುವುದು, ಹಿಂಗಾಗಿ ತಿರುವುದು ಇರೋದ್ರಿಂದ ಫ್ಯೂಚರ್ ಕಂಟಿನ್ಯೂಸ್. ಗ್ರಾಮರ್ ರೂಲ್, ವಿಲ್ ಅಥವಾ ಶಾಲ್ ಬಿ ವರ್ಬ್ ING. ಇನ್ನ ಇಟ್ಟಿದ್ದಾಗ ಸಾಮಾನ್ಯವಾಗಿ ವಿಲ್ ಹ್ಯಾವ್ ಬೀನ್ ಡೆವಲಪಿಂಗ್, ಅಭಿವೃದ್ಧಿ ಪಡಿಸೋದಕ್ಕೆ ಏನಂತ ಹೇಳ್ಬೋದು, ವಿಲ್ ಹ್ಯಾವ್ ಬೀನ್ ಡೆವಲಪಿಂಗ್ ಅಂತ ಹೇಳ್ಬೋದು. ದೈಹಿಕ ಶಿಕ್ಷಣ ಅಂತ ಹೇಳಕ್ಕೆ ಫಿಸಿಕಲ್ ಎಜುಕೇಶನ್. ಫಿಸಿಕಲ್ ಎಜುಕೇಶನ್ ಕರ್ತೃಪದ, ವಿಲ್ ಹ್ಯಾವ್ ಬೀನ್ ಡೆವಲಪಿಂಗ್, ಕೊನೆಯ ಪದ ದೇಹ ಬಾಡಿ. ಓಕೆ, ಸೊ ಎಲ್ಲ ಸೇರಿ ವಾಟ್ ಈಸ್ ದ ಫೈನಲ್ translation of the final sentence of this big paragraph? Physical education will have been developing body. ನೋಡಿ, ಬೇರೆ 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 ವೊಕಾಬ್ಯುಲರಿ, ಎಲ್ಲ ತರಹದ ಟೆನ್ಸ್ ಗಳು ಅದ್ಭುತವಾಗಿ ಕವರ್ ಆಗಿದಾವೆ. ಇನ್ನು 2 ಟೆನ್ಸ್ ಕವರ್ ಆಗಿಲ್ಲ. ನೀವು ಇದನ್ನೇ ಮಾಡಬಹುದು. ಏನಂತ, ದೈಹಿಕ ಶಿಕ್ಷಣವು ದೇಹವನ್ನು ಅಭಿವೃದ್ಧಿಪಡಿಸಿರುವುದು, ಅಭಿವೃದ್ಧಿಪಡಿಸುವುದು ಅಂತ ಇದ್ದಾಗ ಫ್ಯೂಚರ್ ಪರ್ಫೆಕ್ಟ್ ವಿಲ್ ಹ್ಯಾವ್ ಡೆವಲಪ್ಡ್. ಬೇಕಂದ್ರೆ ಬರೆದು ಬಿಡ್ತೀನಿ. ಓಕೆ, ಅಭಿವೃದ್ಧಿ ಪಡಿಸಿರುವುದು ಅಂತ ಬಂದಾಗ ವಿಲ್ ಹ್ಯಾವ್ ಡೆವಲಪ್ಡ್. ದಿಸ್ ಈಸ್ ದ ಫ್ಯೂಚರ್. ಇದನ್ನೇ ನೀವು ಫ್ಯೂಚರ್ ಪರ್ಫೆಕ್ಟ್ ಮಾಡಬಹುದು. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅಭಿವೃದ್ಧಿ ಪಡಿಸುತ್ತಾ ಇರುವುದು, ಅಭಿವೃದ್ಧಿ ಪಡಿಸುತ್ತಾ ಇರುವುದು. ಇಲ್ಲಿ ಏನಾಗುತ್ತೆ, ವಿಲ್ ಹ್ಯಾವ್ ಬೀನ್ ಡೆವಲಪಿಂಗ್. ಡೂ ರೂಪದ ಒಂದು ವಾಕ್ಯ ಸಿಕ್ಕರೆ ನೀವು 12 ತರದ ವಾಕ್ಯನೂ ಮಾಡಬಹುದು. ಯಾವುದಕ್ಕೂ ಇದರಲ್ಲಿ ಬೇರೆ ಬೇರೆ ವಾಕ್ಯನ ಮಾಡಿಸಿದೀನಿ. ಓಕೆ, ಸೊ ಮೊದಲೇನು ಒಮ್ಮೆ ರಿವಿಷನ್ ಮಾಡೋಣ ಸ್ನೇಹಿತರೆ. ಎಸ್, ಓಕೆ, ಸಾರಿ, ಎಸ್, ಎಲ್ಲದರಲ್ಲಿ ಕರ್ತೃಪದ ಕೊನೆಯ ಪದಗಳನ್ನ ಅಂಡರ್ಲೈನ್ ಮಾಡಿದೀನಿ. ಓಕೆ, ಉಳಿದ ಪದ ಒಂದೊಂದೇ ಇದೆ, ಹಿಂಗಾಗಿ ಈಸಿಯಾಗಿ ನೆನಪಿಟ್ಕೋಬಹುದು. ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ಸೈಲೆನ್ಸ್ ಕರ್ತೃಪದ, ಪ್ಯೂರಿಫೈಸ್ ಕೊನೆಯ ಪದ, ಮೈಂಡ್ ಉಳಿದ ಪದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ರೂಪ, ಗ್ರಾಮರ್ ರೂಲ್ ಎಸ್ ಇಎಸ್ IS. ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ವರ್ಬ್ ING, ಅದರ ಹಿಂದ್ಗಡೆ ಈಸ್ ಆರ್ ಅಥವಾ ಆಮ್, ಸ್ನಾನ ದೇಹವನ್ನು ಶುದ್ಧ ಮಾಡುತ್ತಿದೆ. ಬಾತ್ ಈಸ್ ಪ್ಯೂರಿಫೈಯಿಂಗ್ ಬಾಡಿ. ನೆಕ್ಸ್ಟ್, ಧ್ಯಾನ ಬುದ್ಧಿಶಕ್ತಿಯನ್ನು ಶುದ್ಧಿ ಮಾಡಿದೆ. ಪ್ರೆಸೆಂಟ್ ಪರ್ಫೆಕ್ಟ್, ಧ್ಯಾನ ಕರ್ತೃಪದ, ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾಸ್ ಅಥವಾ ಹ್ಯಾವ್ V3. ಮೆಡಿಟೇಷನ್ ಹ್ಯಾಸ್ ಪ್ಯೂರಿಫೈಡ್ ದ ಇಂಟೆಲಿಜೆನ್ಸ್. ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತಲೇ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೊನೆಯ ಪದ, ಪ್ರಾರ್ಥನೆ ಇಟ್ ಪ್ರೇಯರ್, ಸೊ ಪ್ರೇಯರ್ ಹ್ಯಾಸ್ ಬೀನ್ ಪ್ಯೂರಿಫೈಯಿಂಗ್ ಸೋಲ್. ದಾನ ಸಂಪಾದನೆಯನ್ನು ಶುದ್ಧಿ ಮಾಡಿತು. ಡೊನೇಷನ್ ಪ್ಯೂರಿಫೈಡ್ ಅರ್ನಿಂಗ್ಸ್. ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತಿತ್ತು. ಫಾಸ್ಟಿಂಗ್ ವಾಸ್ ಪ್ಯೂರಿಫೈಯಿಂಗ್ ದ ಹೆಲ್ತ್. ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡಿತ್ತು. ಫಾರ್ಗಿವ್ನೆಸ್ ಹ್ಯಾಡ್ ಪ್ಯೂರಿಫೈಡ್ ದ ರಿಲೇಶನ್ಶಿಪ್. ನೈತಿಕ ಶಿಕ್ಷಣವು ನಡತೆಯನ್ನು ಶುದ್ಧಿ ಮಾಡುತ್ತಲಿತ್ತು. ಮಾರಲ್ ಎಜುಕೇಶನ್ ಮಾರಲ್ ಎಜುಕೇಶನ್ ಮಾಡುತ್ತಲಿತ್ತು. ಹ್ಯಾಡ್ ಬೀನ್ ಪ್ಯೂರಿಫೈಯಿಂಗ್ ದ ಬಿಹೇವಿಯರ್. ನೆಕ್ಸ್ಟ್, ಆಧ್ಯಾತ್ಮಿಕ ಶಿಕ್ಷಣ ಮನೋಬಲವನ್ನು ವೃದ್ಧಿಸುವುದು. ಸ್ಪಿರಿಚುವಲ್ ಎಜುಕೇಶನ್ ವಿಲ್ ಎನ್ಹಾನ್ಸ್ ಆರ್ ವಿಲ್ ಇನ್ಕ್ರೀಸ್ ದ ಮೈಂಡ್ ಪವರ್. ಓಕೆ, ಇಲ್ಲಿ ವೃದ್ಧಿಸುವುದು ವಕಾರ ಬಂದಿರೋ ಸಿಂಪಲ್ ಫ್ಯೂಚರ್. ಇನ್ನ ದೈಹಿಕ ಶಿಕ್ಷಣವು ದೇಹವನ್ನು ಅಭಿವೃದ್ಧಿಪಡಿಸುತ್ತಿರುವುದು. ಫ್ಯೂಚರ್ ಕಂಟಿನ್ಯೂಸ್ ವಿಲ್ ಬಿ. ಓಕೆ, ವಿಲ್ ಬಿ ಸ್ನೇಹಿತರೆ, ಇದು ವಿಲ್ ಬಿ ಡೆವಲಪಿಂಗ್, ಅಭಿವೃದ್ಧಿಪಡಿಸುತ್ತಿರುವುದು. ಫ್ಯೂಚರ್ ಕಂಟಿನ್ಯೂಸ್. ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ ವಿಲ್ ಬಿ ಡೆವಲಪಿಂಗ್ ದ ಬಾಡಿ. ಇನ್ನ ಅಭಿವೃದ್ಧಿಪಡಿಸುತ್ತಿರುವುದು ಫ್ಯೂಚರ್ ಕಂಟಿನ್ಯೂಸ್ ಈಗ ಮಾಡಿದೀವಿ. ಫ್ಯೂಚರ್ ಪರ್ಫೆಕ್ಟ್ ಏನಾಗುತ್ತೆ, ಅಭಿವೃದ್ಧಿಪಡಿಸಿರುವುದು ವಿಲ್ ಹ್ಯಾವ್ ಬೀನ್ ಡೆವಲಪ್ಡ್, ವಿಲ್ ಹ್ಯಾವ್ ಡೆವಲಪ್ಡ್ ಆಗುತ್ತೆ. ಸೊ ಎಲ್ಲ ಸೇರಿ ಫಿಸಿಕಲ್ ಎಜುಕೇಶನ್ ವಿಲ್ ಹ್ಯಾವ್ ಡೆವಲಪ್ಡ್ ದ ಬಾಡಿ.
ಇನ್ನು ಕೊನೆಯ ವರ್ಡ್ ಒಂದು ವೇಳೆ ಅಭಿವೃದ್ಧಿಪಡಿಸುತ್ತಾ ಇರುವುದು ಅಥವಾ ಅಭಿವೃದ್ಧಿಪಡಿಸುತ್ತಲೇ ಇರುವುದು ಅಥವಾ ಅಭಿವೃದ್ಧಿಪಡಿಸುತ್ತಲಿರುವುದು ಅಂತ ಇದ್ದಾಗ ವಿಲ್ ಹ್ಯಾವ್ ಬಿನ್ ಡೆವಲಪಿಂಗ್. ಓಕೆ, ಇದಕ್ಕೆ ಸ್ವಲ್ಪ ವ್ಯತ್ಯಾಸ. ಮೊದಲು ಮಿಸ್ಟೇಕ್ ಆಗಿದೆ, ಅದನ್ನ ಅವಶ್ಯವಾಗಿ ಕರೆಕ್ಷನ್ ಮಾಡ್ಕೊಳ್ಳೋಣ. ಅಭಿವೃದ್ಧಿಪಡಿಸುತ್ತಿರುವುದು ಫ್ಯೂಚರ್ ಕಂಟಿನ್ಯೂಸ್ ವಿಲ್ ಬಿ ಡೆವಲಪಿಂಗ್. ಅಭಿವೃದ್ಧಿಪಡಿಸುತ್ತಾ ಇರುವುದು ವಿಲ್ ಹ್ಯಾವ್ ಬಿನ್ ಡೆವಲಪಿಂಗ್. ಓಕೆ, ಸೊ ಈ ರೀತಿ ಒಂದು ವಾಕ್ಯವನ್ನ 12 ತರ ನಾವು ಮಾಡಬಹುದು. ಸೊ ದಿಸ್ ವಾಸ್ ಅ ಶಾರ್ಟ್ ಪ್ಯಾರಾಗ್ರಾಫ್ ಆಫ್ 12 ಸೆಂಟೆನ್ಸಸ್. ಓಕೆ, ಎಲ್ಲ ಟೆನ್ಸ್ಗಳು ಕವರ್ ಆಗಿದೆ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಪೇಪರ್ ಮ್ಯಾನುವಲ್ ದಿಂದ. ಓಕೆ, ಸೊ ಕ್ವಶನ್ ಪೇಪರ್ಗಳ ಸೆಟ್ ಇರುವಂತಹ ಮ್ಯಾನುವಲ್ ಸಿಗ್ತೇವೆ. ಅಂತ ಒಂದು ಮ್ಯಾನುವಲ್ ದಿಂದ ಐ ಥಿಂಕ್ PSI 2007ರಲ್ಲಿ ಕೇಳಲ್ಪಟ್ಟ 10 ವಾಕ್ಯಗಳಲ್ಲಿನ ಒಂದು ಸ್ವಲ್ಪ ದೊಡ್ಡ ವಾಕ್ಯವನ್ನ ನಾವು ಈಗ ಮಾಡೋಣ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸಣ್ಣ ಸಣ್ಣ ವಾಕ್ಯಗಳ ಜೊತೆಗೆ ನಮಗೆ ದೊಡ್ಡ ವಾಕ್ಯಗಳನ್ನು ಮಾಡಿ ಅಂತ. ಇದು ಈಗ ಮಾಡ್ತಾ ಇದ್ವಿ. ಇದಾದ್ಮೇಲೆ ಇನ್ನೂ ದೊಡ್ಡ ವಾಕ್ಯಗಳನ್ನ ಮಾಡೋಣ. ಸೊ ಇದು ಸ್ವಲ್ಪ ವಿಶೇಷವಾಗಿದೆ. 2007ರಲ್ಲಿ ಬಂದಿರುವುದು. ನವ ಶಿಲಾಯುಗದ ಮಾನವ. ನವ ಶಿಲಾಯುಗದ ಮಾನವ ತನ್ನ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯಲು ಅಥವಾ ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಸ್ವತಂತ್ರ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಒಂದೊಂದಕ್ಕೆ 1 ಮಾರ್ಕ್ಸ್. ಕನ್ನಡ ಟು ಇಂಗ್ಲಿಷ್ 10 ವಾಕ್ಯಗಳು, ಇಂಗ್ಲಿಷ್ ಟು ಕನ್ನಡ 10 ವಾಕ್ಯಗಳು. ಈ ರೀತಿ 1 ಅಥವಾ 2 ಕ್ವಶನ್ ಪೇಪರ್ ಇದಾವೆ. ಹೀಗಾಗಿ PSI, ESI, RSI, KSISF, KSRP ಈ ಎಲ್ಲ ಅಧಿಸೂಚನೆಯ ಆಕಾಂಕ್ಷಿಗಳು ಎರಡೂ ಗಮನವಿಡಿ. ಪ್ಯಾರಾಗ್ರಾಫ್ ಲೇಖನದ ರೂಪದಲ್ಲೂ ಪ್ರಶ್ನೆ ಪತ್ರಿಕೆ ಇರಬಹುದು, ಇಂಡಿಪೆಂಡೆಂಟ್ ವಾಕ್ಯಗಳ ರೂಪದಲ್ಲೂ ಇರಬಹುದು. ಇದು 2007ರ ಇಂಡಿಪೆಂಡೆಂಟ್ 10 ವಾಕ್ಯ ಕೊಟ್ಟಿದ್ರು. ಅದರಲ್ಲಿ 1 ವಾಕ್ಯ ಮಾಡ್ತಾ ಇದ್ದೀನಿ, ಸ್ವಲ್ಪ ದೊಡ್ಡ ವಾಕ್ಯ. ಓಕೆ, ಆದ್ರೆ ಅದ್ಭುತವಾದ ವಾಕ್ಯ. ನಮಗೆ ಏನು ಮೊದಲ ಬಾರಿ ಕರ್ತೃಪದ ಇದು ಅಂತ ಅನ್ಸತ್ತೆ, ಅದು ಇರಲ್ಲ. ಓಕೆ, ಸೊ ಅದು ಹಿಂಗಾಗಿ ವಾಕ್ಯವನ್ನ ಓದ್ಕೊಳ್ಳಿ. ನಿಮ್ ಮುಂದೆ ನಾನು ಇನ್ನೊಮ್ಮೆ ಓದ್ತಾ ಇದ್ದೀನಿ. ನವಶಿಲಾಯುಗದ ಮಾನವ ತನ್ನ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯಲು ಅಥವಾ ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ವಾಕ್ಯವನ್ನು ಓದ್ಕೊಳ್ಳಿ. ಗೊತ್ತಾಗಿಲ್ಲ ಇನ್ನೊಮ್ಮೆ ಓದ್ಕೊಳ್ಳಿ. ನಮ್ಮ ಕಸ್ತೂರಿ ಕನ್ನಡದ ಕೊಟ್ಟಿದ್ದಾರೆ. ಕೆಲವೊಂದು ಹಳೆಗನ್ನಡದ ಪದಗಳನ್ನು ಕೊಟ್ಟಿರಬಹುದು ಅಥವಾ ನಮಗೆ ಗೊತ್ತಿರಲಾರದ ಕನ್ನಡದ ಪದಗಳನ್ನ ಅರ್ಥ ಕೊಟ್ಟಿರಬಹುದು. ಓಕೆ, ಯಾವ ಅರ್ಥ ಆಗಲ್ಲ ಪರೀಕ್ಷೆಗಿಂತ ಮುಂಚೆ ಡಿಕ್ಷನರಿ ನೋಡಿ ನಾವು ಅವಶ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂತೂ ಇಂತೂ ಕೊನೆಯ ಪದ ಯಾವುದು ಸ್ನೇಹಿತರೆ? ಉಂಟಾಯಿತು. ಕರ್ತೃಪದ ಯಾವುದು?
ಬಹುತೇಕವಾಗಿ ನಾ ಇದನ್ನ ಆಫ್ಲೈನ್ ಕ್ಲಾಸ್ ಅಲ್ಲಿ ಕೇಳಿದಾಗ 90% ವಿದ್ಯಾರ್ಥಿಗಳು ಹೇಳ್ಬಿಡ್ತಾರೆ ನವಶಿಲಾಯುಗದ ಮಾನವ. ಕರ್ತೃಪದ ಯಾವುದೆಂದು ಕಂಡು ಹಿಡಿಯಲು ಅಂದ್ರೆ ಒಂದು ಅನುಕೂಲಕ್ಕೆ ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆ. ಅನುವಾದವನ್ನ ಆರಂಭಿಸುವ ಪದ ಕರ್ತೃಪದ ಯಾವುದೆಂದು ಅರ್ಥ ಮಾಡಿಕೊಳ್ಳಲು ಪ್ರತಿಯೊಂದು ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡು. ಆ ಹೋಲಿಸಿ ನೋಡಿದಾಗ ಯಾವುದು ಹೆಚ್ಚಿಗೆ ಸೂಕ್ತವಾಗಿ ಹೊಂದತ್ತೆ ಅದೇ ಕರ್ತೃಪದ. ಓಕೆ, ನವಶಿಲಾಯುಗದ ಮಾನವ ಉಂಟಾಯಿತು ಹೊಂದೋದಿಲ್ಲ. ತನ್ನ ಸಂಚಾರಿ ಜೀವನವನ್ನು ಉಂಟಾಯಿತು ಸರಿ ಹೊಂದೋದಿಲ್ಲ. ತ್ಯಜಿಸಿ ಉಂಟಾಯಿತು ಏನು ಗೊತ್ತಾಗಿಲ್ಲ. ಎಕ್ಸ್ಕ್ಯೂಸ್ ಮೀ ಫ್ರೆಂಡ್ಸ್. ಒಂದೆಡೆ ಬೀಡು ಬಿಟ್ಟು ಉಂಟಾಯಿತು ಏನು ಇನ್ನು ಗೊತ್ತಾಗಿಲ್ಲ. ಆಸ್ತಿ ಮನೆ ಬದುಕು ಉಂಟಾಯಿತು. ಓಕೆ, ಸ್ವಲ್ಪ ಅರ್ಥ ಆಗತ್ತೆ. ಮತ್ತೆ ವೇಟ್ ಇಟ್ಕೊಳ್ಳೋಣ. ಮೊದಲಾದ ಭಾವನೆಗಳು ಉಂಟಾಯಿತು ಇದು ಹೊಂದೋದಿಲ್ಲ. ಹಿಂಗಾಗಿ ಇದಕ್ಕೆ ಸಂಬಂಧಪಟ್ಟ ಆಸ್ತಿ ಮನೆ ಬದುಕು ಹೊಂದತ್ತೋ ಇಲ್ಲೋ ಸ್ವಲ್ಪ ಶಂಕೆ. ಅದಾದ್ಮೇಲೆ ತಳೆಯುವುದಕ್ಕೆ ಉಂಟಾಯಿತು ಹೊಂದೋದಿಲ್ಲ. ಎಂದು ಮೊದಲು ಮಾಡಿದನೋ ಉಂಟಾಯಿತು ಏನು ಇನ್ನೂ ಗೊತ್ತಾಗಿಲ್ಲ. ಅಂದು ಆತನಿಗೆ ಉಂಟಾಯಿತು ಹೌದು ಏನು ಇನ್ನೂ ಗೊತ್ತಾಗಿಲ್ಲ. ಸೊ ಅಂತೂ ಇಂತೂ ಕೊನೆಗೆ ಏನಾಯ್ತು ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಏನು ಉಂಟಾಯಿತು ಲೆಕ್ಕ ಇಡುವ ಅವಶ್ಯಕತೆ. ಸೊ ಇದು ಕರ್ತೃಪದ ಆಗತ್ತೆ. ಅನುವಾದವನ್ನ ಆರಂಭಿಸುವ ಪದ ಆಗತ್ತೆ ನಮ್ಮ ಅನುಕೂಲಕ್ಕೆ ಮಾಡಿಕೊಂಡಿರುವ ನಿಯಮದ ಪ್ರಕಾರ. ಸೊ ಲೆಕ್ಕ ಇಡುವ ಅವಶ್ಯಕತೆ. ಅವಶ್ಯಕತೆ ಒಂದು ಪ್ರಕ್ರಿಯೆ. ಹೀಗಾಗಿ ಇಟ್ಟಲ್ಲಿ ಬರುತ್ತೆ. ಉಂಟಾಯಿತು ಆಕ್ಷನ್ ಇದೆ ಏನೋ ಆಯ್ತು ಆದ್ರೆ ಇದು ಇರುವುದರಿಂದ ಪಾಸ್ಟ್ ಟೆನ್ಸ್. ಹೀಗಾಗಿ ಈ ಸನ್ನಿವೇಶದ ಅನುಗುಣಕ್ಕೆ ಡೂ ರೂಪ ಪಾಸ್ಟ್ ಅಂಡ್ ಸಿಂಪಲ್ ಪಾಸ್ಟ್ ಇದೆ. ಇಲ್ಲಿ ಸಿಂಪಲ್ ಪಾಸ್ಟ್ ಇದ್ದಾಗ ಏನ್ ಬಳಕೆ ಮಾಡುವಂಥದ್ದು V2 ಬಳಕೆ ಮಾಡುವಂಥದ್ದು. ಹಿಂಗಾಗಿ ಈ ಸನ್ನಿವೇಶಕ್ಕೆ ಒಂದು ಒಳ್ಳೆಯ ವರ್ಡು ಅರೈಸ್. ಇದರ V2 ಅರೋಸ್ ಬಳಕೆ ಮಾಡಬಹುದು. ಇದು ನೆನಪಾಗಿಲ್ಲ ಟುಕ್ ಪ್ಲೇಸ್ ಹೇಳ್ಬೋದು. ಇದು ನೆನಪಾಗಿಲ್ಲ ಆಕರ್ಡ್ ಹೇಳ್ಬೋದು. ಅದು ನೆನಪಾಗಿಲ್ಲ ಅಟ್ಲೀಸ್ಟ್ ಹ್ಯಾಪನ್ಡ್ ಅಂತಾನು ಹೇಳ್ಬೋದು. ಓಕೆ, ಇನ್ನ ಲೆಕ್ಕ ಇಡುವ ಅವಶ್ಯಕತೆಗೆ ಏನ್ ಹೇಳ್ತೀವಿ ಸ್ನೇಹಿತರೆ ನೆಸೆಸಿಟಿ ಅಂತ ಹೇಳ್ತೀವಿ. ಇದು ಗೊತ್ತಾಗಿಲ್ಲ ಎಸೆನ್ಶಿಯಾಲಿಟಿ ಅಂತ ಹೇಳ್ತೀವಿ. ಅದು ಗೊತ್ತಾಗಿಲ್ಲ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅದು ಗೊತ್ತಾಗಿಲ್ಲ ನೀಡ್ ಅಂತ ಹೇಳ್ತೀವಿ. ಸೊ ನೆಸೆಸಿಟಿ ಆಫ್ ಅಥವಾ ಎಸೆನ್ಶಿಯಾಲಿಟಿ ಆಫ್, ನೀಡ್ ಆಫ್ ಅಥವಾ ರಿಕ್ವೈರ್ಮೆಂಟ್ ಆಫ್ ಏನು ನೋಡಿ. ಇವೆಲ್ಲ ಪದಗಳು ಸ್ನೇಹಿತರೆ ಪದೇ ಪದೇ ಡಿಕ್ಷನರಿ ನೋಡೋದ್ರಿಂದ, ನ್ಯೂಸ್ ಪೇಪರ್ ನೋಡೋದ್ರಿಂದ, ಬೇರೆ ಬೇರೆ ಪುಸ್ತಕ ಓದೋದ್ರಿಂದ, ಪ್ರಶ್ನೆ ಪತ್ರಿಕೆ ನೋಡೋದ್ರಿಂದ ಅವಶ್ಯವಾಗಿ ಬರುತ್ತೆ. ನಿಮಗೂ ಈ ರೀತಿ ಪದಗಳು ಬರ್ತವೆ. ಓಕೆ, ಅವಶ್ಯವಾಗಿ ಸಕಾರಾತ್ಮಕ ಮನೋಭಾವದಿಂದ ಪ್ರಾಮಾಣಿಕ ಪ್ರಯತ್ನದಿಂದ ಮುನ್ನುಗ್ಗಿ ಯು ಕ್ಯಾನ್ ಆಲ್ಸೋ ರಿಮೆಂಬರ್ ದೀಸ್ ವರ್ಡ್ಸ್. ನೆಸೆಸಿಟಿ ಆಫ್. ಇನ್ನ ಇಡುವ ಲೆಕ್ಕ ಇಡುವ ಅವಶ್ಯಕತೆ ಗೊತ್ತಾಯ್ತು. ಲೆಕ್ಕ ಇಡುವ ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಅಂತ ಹೇಳ್ಬಹುದು. ಹೌದಾ ಸ್ನೇಹಿತರೆ, ಕೀಪಿಂಗ್ ಅಕೌಂಟ್ಸ್. ಇನ್ನ ಒಂದು ಭಾಷಾಂತರಕ್ಕೆ ಅನ್ವಯವಾಗುವ ಒಂದು ನಿಯಮ ಹೇಳ್ತೀನಿ. ಅಲ್ಲಿ ಕೆಲವೊಂದು ಪದಗಳು ಒಂದು ಅರ್ಥ ಮಾಡ್ಕೊಳ್ಳೋಣ. ಭಾಷಾಂತರ ಅಂದ್ರೆ ಪದದಿಂದ ಪದ ಭಾಷಾಂತರ ಅಲ್ಲ. ನಾಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್. ಇಟ್ ಈಸ್ ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಷನ್. ವಾಕ್ಯದಿಂದ ವಾಕ್ಯ. ಹೀಗಾಗಿ ಒಬ್ಬರ ಭಾಷಾಂತರ ಇನ್ನೊಬ್ಬರಿಂದ ಬೇರೆ ಇರಬಹುದು, ಆದ್ರೆ ಅದೇ ಅರ್ಥ ಕೊಟ್ರೆ ಅದು ಸರಿನೇ. ಓಕೆ, ಇನ್ನ ಹೆಚ್ಚುವರಿಯಾಗಿ ಅಡಿಷನಲಿ ಸಾಂದರ್ಭಿಕವಾಗಿ ಅರ್ಥ ಕೆಡದಂತೆ, ಟೆನ್ಸ್ ಬೇರೆ ಆಗದಂತೆ, ಮತ್ತು ಅಥವಾ ಅಂಡ್ ಓರ್ ಆರ್ ಸಚ್ ಆಸ್ ಲೈಕ್ ಸೋ ದ್ಯಾಟ್ ವೆನ್ ವಿಚ್ ಈ ರೀತಿ ಕಂಜಂಕ್ಷನ್ ಗಳನ್ನ ಅಂದ್ರೆ ಸಂಯೋಜನಾವ್ಯಗಳನ್ನ ಅವಶ್ಯವಾಗಿ ಬಳಕೆ ಮಾಡಬಹುದು. ಓಕೆ, ಇದನ್ನ ಗಮನದಲ್ಲಿಟ್ಟು ಮುಂದೆ ನುಗ್ಗೋಣ. ಯಾಕಂದ್ರೆ ಇಲ್ಲಿ ಅದು ಅನ್ವಯ ಆಗತ್ತೆ. ಈಗ ಏನಾಯ್ತು ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಕರ್ತೃಪದ, ಅನುವಾದವನ್ನ ಆರಂಭಿಸುವ ಪದ ಅರೋಸ್ ಆರ್ ಹ್ಯಾಪನ್ಡ್ ಆರ್ ಟುಕ್ ಪ್ಲೇಸ್ ಆರ್ ಆಕರ್ಡ್. ಕೊನೆಯ ಪದ ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಅರೋಸ್. ಇನ್ನ ಆತನಿಗೆ ಟು ಹಿಮ್, ಅಂದು ದ್ಯಾಟ್ ಡೇ. ದಿನದ ಪದೇ ಪದೇ ಓದ್ಕೊಂಡಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಎಸ್, essentiality of keeping accounts arose to him that day. ಯಾವಾಗ ಯಾವಾಗ ಇವನು ಈ ಮಾನವ ತನ್ನ ಬೇರೆ ಬೇರೆ ಪ್ರಕ್ರಿಯೆ ಶುರು ಮಾಡಿದ ಅವಾಗ ಇಲ್ಲಿ ವೆನ್ ಅಂತ ಹೇಳಿ ಹೆಚ್ಚುವರಿಯಾಗಿ ನಾವು ಕಂಜಂಕ್ಷನ್ ತಗೋಬಹುದು. ವೆನ್ ನವಶಿಲಾಯುಗದ ಮಾನವ, ನಿಯೋಲಿಥಿಕ್ ಮ್ಯಾನ್ ಏನ್ ಮಾಡಿದ ಮೊದಲು
ತನ್ನ ಸಂಚಾರಿ ಜೀವನವನ್ನು ಹೀಸ್ ಸಂಚಾರಿ ಜೀವನಕ್ಕೆ ನೊಮ್ಯಾಡಿಕ್ ಲೈಫ್ ಅಂತ ಹೇಳ್ತೀವಿ, ಮೊಬಿಲಿಟಿ ಲೈಫ್ ಅಂತ ಹೇಳ್ಬೋದು, ರೋಮಿಂಗ್ ಲೈಫ್ ಅಂತ ಹೇಳ್ಬೋದು. ತನ್ನ ಹೀಸ್ ತ್ಯಜಿಸಿ ಐದರ್ ಸ್ಯಾಕ್ರಿಫೈಸ್ಡ್ ಆರ್ ಗೇವ್ ಅಪ್, ಯಾವ್ದಾದ್ರು ಒಂದು. ಬಿಕಾಸ್ ಇಟ್ ಈಸ್ ಇನ್ ಸಿಂಪಲ್ ಪಾಸ್ಟ್ ವಿ ಹ್ಯಾವ್ ಯೂಸ್ಡ್ ಒನ್ V2. ಸೊ ಈಗ ಹಂತ ಹಂತವಾಗಿ ಓಕೆ ನೋಡ್ಕೊಳ್ಳೋಣ. ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಕರ್ತು ಪದ, ಅರೋಸ್ ಕೊನೆಯ ಪದ, ಟು ಹಿಮ್ ದ್ಯಾಟ್ ಡೇ ಉಳಿದ ಪದಗಳ ಮೊದಲ ಪದಗಳು. ವೆನ್ ನಿಯೋಲಿಥಿಕ್ ಮ್ಯಾನ್ ಏನ್ ಮಾಡಿದ ಸ್ಯಾಕ್ರಿಫೈಸ್ ಆರ್ ಗೇವ್ ಅಪ್ ಹಿಸ್ ನೊಮ್ಯಾಡಿಕ್ ಲೈಫ್. ಆಮೇಲೆ ಏನ್ ಮಾಡಿದ ಒಂದೆಡೆ ಬೀಡು ಬಿಟ್ಟು, ಸೆಟ್ ಆರ್ ಸೆಟಲ್ಡ್ at one place, set or settle at one place. ಮುಂದೆ ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯಲು, ಎಲ್ಲ ವಕ್ಯಾಬರಿ ಬರ್ಬಿಡ್ತೀನಿ. ತಳೆಯಲು ಅಂತಂದ್ರೆ ಟು ಅಕ್ವೈರ್, ಇದು ನೆನಪಾಗಿಲ್ಲ. ಟು ಗೇನ್ ಇದು ನೆನಪಾಗಿಲ್ಲ. ಟು ಹ್ಯಾವ್ ಇದು ನೆನಪಾಗಿಲ್ಲ. ಟು ಗೇನ್ ಹ್ಯಾವ್, ಟು ಹ್ಯಾವ್ ಅಂತ ಹೇಳ್ಬೋದು, ಗೇನ್ ಅಂತ ಹೇಳ್ಬೋದು, ಟು ಗೆಟ್ ಅಂತ ಹೇಳ್ಬೋದು. ಗೆಟ್, ಹ್ಯಾವ್, ಗೇನ್ ಆರ್ ಅಕ್ವೈರ್. ಏನನ್ನ ಆಸ್ತಿಗೆ ಏನಂತ ಹೇಳ್ತೀವಿ ಪ್ರಾಪರ್ಟಿ ಅಥವಾ ಅಸೆಟ್. ಮನೆಗೆ ಏನಂತ ಹೇಳ್ಬೋದು ಹೋಮ್. ಬದುಕು ಲೈಫ್ ಅಥವಾ ಲಿವಿಂಗ್ ಮೊದಲಾದ ಎಟ್ಸೆಟ್ರಾ ಭಾವನೆಗಳು ಫೀಲ್ ಆರ್ ಫೀಲಿಂಗ್ಸ್. ಟು ಅಕ್ವೈರ್ ತಳೆಯುವುದಕ್ಕೆ ಆಗಿದೆ ಟು ಅಕ್ವೈರ್ ಎಂದು. ಮೊದಲು ಮಾಡು ಅಂದ್ರೆ ಆರಂಭಿಸು, ಸಿಂಪಲ್ ಪಾಸ್ಟ್ ಬಿಗ್ಯಾನ್ ಅಥವಾ ಸ್ಟಾರ್ಟೆಡ್. V2. ಎಸ್, ಈಗ ವಿ ಆರ್ ಪರ್ಫೆಕ್ಟ್ಲಿ ರೆಡಿ ಫಾರ್ ಅ ವಂಡರ್ಫುಲ್ ಟ್ರಾನ್ಸಿಷನ್. ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಅರೋಸ್ ಟು ಹಿಮ್ ದ್ಯಾಟ್ ಡೇ ವೆನ್ Neolithic man gave up his nomadic life, set at one place, and began to feel, to acquire, started to feel, to acquire what? Property, home, life, etc. ಇನ್ನೊಮ್ಮೆ ಹೇಳ್ತೀನಿ, ಆಮೇಲೆ ಬರಿತೀನಿ. ಓಕೆ, ಎಸ್. Necessity or essentiality or need or requirement of keeping accounts ಕರ್ತು ಪದ, arose ಕೊನೆಯ ಪದ ಅಥವಾ took place, occurred, happened. Essentiality of keeping accounts arose to him that day when Neolithic man gave up or sacrificed his nomadic life, set or settled in one place, then began to feel, to acquire property, home, life, etc. ಇದನ್ನ ಈಗ ನಿಧಾನವಾಗಿ ಬರೆಯೋಣ. ವಾಟ್ ಈಸ್ ಕರ್ತುಪದ? ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್. ನೋಡಿ, necessity of keeping accounts ಕೊನೆಯ ಪದ arose, or occurred or happened or took place to him that day, to him that day. ಮತ್ತೆ ನೋಡೋಣ, ಪದೇ ಪದೇ ನೋಡೋಣ, so that will be very very perfect in this. Necessity of keeping accounts arose to him that day when Neolithic man gave up his nomadic life. When Neolithic man gave up or sacrificed his nomadic life or mobility life or roaming life. Next, ಒಂದೆಡೆ ಬೀಡು ಬಿಟ್ಟು, settle at one place, set or settled at one place,
ಮುಂದೆ ಸ್ಟಾರ್ಟೆಡ್ ಬಿಗ್ಯಾನ್ ಎಂದು ಮೊದಲು ಮಾಡಿದನು, ಸ್ಟಾರ್ಟೆಡ್ ಟು ಫೀಲ್ ಟು ಅಕ್ವೈರ್ ಅವರಿಗೆ ಭಾವನೆಗಳು ಬಂದು ನಾವಿನೆಲ್ಲ ಪಡಿಬೇಕು ಅಂತ. ಸ್ಟಾರ್ಟೆಡ್ ಟು ಫೀಲ್ ಟು ಅಕ್ವೈರ್ ವಾಟ್ ಪ್ರಾಪರ್ಟಿ, ಹೋಮ್, ಲೈಫ್ ಎಟ್ಸೆಟ್ರಾ. Set at one place, started to feel to acquire. ಆ ಮೂರು ಯಾವ ಸ್ನೇಹಿತರೆ? ಮೂರು: ಆಸ್ತಿ, ಮನೆ, ಬದುಕು. ಪ್ರಾಪರ್ಟಿ, ಹೋಮ್, ಲೈಫ್. ಪ್ರಾಪರ್ಟಿ, ಹೋಮ್, ಲೈಫ್ ಮೊದಲಾದ ಅಂತ ಕೊಟ್ಟಿದ್ದಾರೆ, ಎಟ್ಸೆಟ್ರಾ. ಪರ್ಫೆಕ್ಟ್ಲಿ ರೈಟ್, ಒಂದು ಪದನೂ ಬಿಟ್ಟಿಲ್ಲ. ಅದ್ಭುತವಾದ ಭಾಷಾಂತರ. ಇನ್ನೊಮ್ಮೆ ನೋಡ್ಕೊಳ್ಳಿ. ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಕರ್ತೃಪದ, ಅರೋಸ್ ಕೊನೆಯ ಪದ, ಆಕ್ಷನ್ ಇರೋದ್ರಿಂದ ಪಾಸ್ಟ್ ಡೂ ರೂಪ, ಸಿಂಪಲ್ ಪಾಸ್ಟ್ V2 ಬಳಕೆ ಮಾಡಬೇಕು. ನೆಸೆಸಿಟಿ ಆಫ್ ಕೀಪಿಂಗ್ ಅಕೌಂಟ್ಸ್ ಅರೋಸ್, ಬಾಕಿ ಇವೆಲ್ಲ ಓದಿ ಕನೆಕ್ಷನ್ ಮಾಡ್ತಾ ಹೋಗ್ಬೇಕು. ಟು ಹಿಮ್ ದ್ಯಾಟ್ ಡೇ when Neolithic man gave up his nomadic life, settled at one place and started to feel to acquire property, home, life, etc. ಇದನ್ನೇ ಬರೆದ ಮತ್ತೊಮ್ಮೆ ನೋಡ್ಕೊಳ್ಳಿ. ಒಮ್ಮೆ ನೋಡಿ ಬರೀರಿ, ಒಮ್ಮೆ ನೋಡ್ಲಾರ್ದೆ ಬರೀರಿ. ಒಮ್ಮೆ ಆಗ್ಲಿಕ್ಕೆಲ್ಲ ಪ್ರಾಕ್ಟೀಸ್ ಬೇಕು. ಆದ್ರೆ ಪಾಸಿಟಿವಿಟಿಯನ್ನ, ಸಕಾರಾತ್ಮಕತೆಯನ್ನ ಬಿಡಬೇಡಿ. ಅದಕ್ಕೆ ಶಿವಖೇರ ಎಂಬ ಒಬ್ಬ ಲೇಖಕ, ತರಬೇತುದಾರ, ತಮ್ಮ ಪುಸ್ತಕ ಯು ಕ್ಯಾನ್ ವಿನ್, ನೀವು ಗೆಲ್ಲಬಲ್ಲಿರಿ ಎಂಬ ಪುಸ್ತಕದಲ್ಲಿ ಹೇಳ್ತಾರೆ, ವಿನ್ನರ್ ನೆವರ್ ಕ್ವಿಟ್ಸ್, ಕ್ವಿಟ್ಟರ್ ನೆವರ್ ವಿನ್ಸ್. ಕಮ್ ಆನ್ ಮೈ ಡಿಯರ್ ಫ್ರೆಂಡ್ಸ್, ಯು ಆರ್ ಆಲ್ ವಿನ್ನರ್ಸ್. ಓಕೆ, ಸ್ವಲ್ಪ ಟೈಮ್ ತಗೋಬಹುದು. ಓಕೆ, ಒಮ್ಮೊಮ್ಮೆ ಗೊಂದಲ ಆಗ್ಬಹುದು. ಓಕೆ, ಆದರೆ ನಾವು ಬಿಟ್ಕೊಡೋದು ಬೇಡ. ವಿ ವಿಲ್ ಡೂ ಇಟ್. ಅದೇ ಪದ ಬರದೇ ಇದ್ರು ಅದಕ್ಕೆ ಸಮಾನಾರ್ಥಕವಾದ ಪದ ಬರೀರಿ, ಮಾರ್ಕ್ಸ್ ಬಂದೇ ಬರುತ್ತೆ. ಬಿ ಪಾಸಿಟಿವ್, ಬಿ ಆಪ್ಟಿಮಿಸ್ಟಿಕ್ ಅಬೌಟ್ ಇಟ್. ಪಾಸಿಟಿವ್ ಸಕಾರಾತ್ಮಕ, ಆಪ್ಟಿಮಿಸ್ಟಿಕ್ ಆಶಾವಾದಿ. ಓಕೆ, ಸೊ ಎಲ್ಲ ಸೇರಿ ಬರೆದಾಗ, necessity of keeping accounts arose to him that day when Neolithic man gave up his nomadic life, set at one place and started to feel to acquire property, home, life, etc. ಈ ರೀತಿ ಮಾಡಿದ್ರೆ ಫ್ರೆಂಡ್ಸ್, ಸ್ವಲ್ಪ ದೊಡ್ಡ ವಾಕ್ಯನ ಇವತ್ತು ಮಾಡಿಸಿದೀವಿ. ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ವಾಕ್ಯಗಳು, ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ವಾಕ್ಯಗಳು, ಮ್ಯಾಗಝಿನ್ಗಳಲ್ಲಿ ಬಂದ ವಾಕ್ಯಗಳನ್ನ ಮತ್ತೆ ತಗೊಂಡ್ ಬರ್ತೀನಿ. ಫಸ್ಟ್ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಮುಂದಿನ ಕ್ಲಾಸ್ ನಲ್ಲಿ ದೊಡ್ಡ ವಾಕ್ಯಗಳನ್ನ ಮಾಡಿ, ಅದರ ಮುಂದಿನ ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಪೇಪರ್ ಶುರು ಮಾಡೋಣ. ಓಕೆ, ಇತ್ತೀಚಿನ ಕ್ವಶನ್ ಪೇಪರ್ ಎಲ್ಲರೂ ಬಿಡಿಸಿರ್ತೀರಾ, ಕಾಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಹಿಂದಿನ ಕ್ವಶನ್ ಪೇಪರ್ ನನ್ನ ಕಡೆ ಹಳೆ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಒಂದು ಸಂಗ್ರಹ ಇದೆ. ಹಿಂಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಬಿಡಿಸೋಣ. ಭಾಷಾಂತರಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆ, ಹೊಸ ಪ್ರಶ್ನೆ ಪತ್ರಿಕೆಯಲ್ಲಿ ಭೇದ ಇಲ್ಲ. ಪದ ಸಂಪತ್ತು ಬೇಕೇ ಬೇಕು. ಯಾವ ತರ ಕೇಳ್ತಾರೆ ಗೊತ್ತಿಲ್ಲ. ಎಲ್ಲ ತರದ ಪದ ಸಂಪತ್ತಿಗೆ ತಯಾರಾಗೋಣ. ಓಕೆ, ಉಜ್ವಲವಾದ ತಮ್ಮ ಭವಿಷ್ಯಕ್ಕೆ ತಾವು ನಿರ್ಮಾಣಗೊಳಿಸಲು ತಾವು ತಯಾರಾಗ್ತಾ ಇದ್ದೀರಿ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ವರ್ಬ್ಗಳಲ್ಲಿ ಇಷ್ಟು, ಪದ ಸಂಪದಗಳಲ್ಲಿ ಇಷ್ಟು ಬೆಳೆಸ್ಕೋತಾ ಇರಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಬಂದು ಭೇಟಿಯಾಗೋಣ. ಓಕೆ, ಸೊ ಈ ಅವಕಾಶವನ್ನು ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ, ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ, ಎಲ್ಲ ಕ್ಲಾಸಿಕ್ ಮತ್ತು ಯೂಟ್ಯೂಬಿನ ಎಲ್ಲ ವರ್ಗದವರಿಗೆ, ಅದ್ರ ಜೊತೆಗೆ ನೀವು ಮತ್ತು ನಿಮ್ಮ ಪಾಲಕರಿಗೆ ಧನ್ಯವಾದಗಳನ್ನ ಹೇಳಿ ಮತ್ತೆ ಮುಂದಿನ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.